ಶ್ರೀ ಗಜಾನನಂ ಭೂತ ಗಣಾಧಿಸೇವಿತಂ ಕಪಿತ್ವ ಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ याची दान देगा देवा तुझ्या विसरण व्हावा गुण गायीन उडी हीच माझे सर्व जोडी नलगे मुक्ती धन संपदा संत संग देई सदा तुका म्हणे गर्भवासी सुखी घालावे मासी गुण गायीन उडी हीच माझे सर्व जोडी हो बारकुमा जय जय बारकुमा ओला पुंगले पदर्थ लक्ष्मीच्या जय जय बारकुमा पुंगले पदर्थ लक्ष्मीच्या सकल गुणनिधान करुणा वर्णालय ಭಕ್ತವತ್ಸಲ ಪರಬ್ರಹ್ಮ ಪರಮಾತ್ಮ ರುಕ್ಮಿಣಿ ಸಹಿತವಾಗಿ ಪಾಂಡುರಂಗನ ಚರಣ ಕಮಲಕ್ಕ ನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತಾ ಇಲ್ಲಿ ಸಂತ ತುಕಾರಾಮರು ಏನಂತ ನಿರೂಪಣೆ ಕೊಡ್ತಾರಪ್ಪ ಇಲ್ಲಿ ಅಂತ ಕೇಳಿದಾಗ ಪುಣ್ಯಾತ್ಮರೇ ಹೆಚ್ಚಿ ದಾನ ದೇಗಾ ದೇವ ತುಜ ವಿಸರಣ ವಾವ ಅಂದ್ರೆ ಇಲ್ಲಿ ಏನ್ ನಿರೂಪಣೆ ಕೊಡ್ತಾರಂದ್ರ ನನಗೆ ದಾನ ಕೊಡು ಅಂತಾರ. ಅದು ಯಾವ ದಾನ ಕೊಡ್ಬೇಕಂತ ಕೇಳ್ತಾರೆ. ನಿರೂಪಣೆ ಕೊಡ್ತಾರ, ಅಮೃತವಾಣಿಯಿಂದ ನಿರೂಪಣೆ ಕೊಡ್ತಾ ಇದ್ದಾರೆ. ಅದು ಯಾವ ದಾನ ರೀ ಅಂತಂದ್ರ ಸಂತರು ಶರಣರು ಮಹಾತ್ಮರು ಎಂದು ದಾನ ಕೇಳಿಲ್ಲ. ಪ್ರಥಮವಾಗಿ ದಾನ ಕೇಳಿದವರು ಅಲ್ಲ. ಅಂದ್ರ ಪರಮಾತ್ಮನ
ನಮಗ್ ದಾನ ಬೇಕಂದ್ರ ಇಲ್ಲೇನಂತಾರ, ಭಕ್ತಿ ಮಾಡೋದು ನಮ್ ಕೆಲಸ. ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಬೋರ್ಮ ತೇ ಸಂಗಸ್ತ್ವ ಕರ್ಮಣಿ. ನಾವು ಮಾಡುದೇನ್ರಿ ಕರ್ಮ, ಆದ್ರ ಕರ್ಮದ ಫಲಾಪೇಕ್ಷ ನಾವು ಕೇಳಬಾರ್ದಂತ. ಅಂದ್ರೆ ಪರಮಾತ್ಮ ಏನಂತಾನ, ನನ್ನ ಭಕ್ತರನ್ನ ನಾ ಹೆಂಗ್ ಆಡಿಸ್ಬೇಕು, ನನ್ನ ಭಕ್ತರನ್ನ ಹೆಂಗ್ ಸಂರಕ್ಷಣೆ ಮಾಡಬೇಕು ನನಗ್ ಗೊತ್ತೈತೆ ಅಂತ ಹೇಳ್ತಾನ ಪರಮಾತ್ಮ. ಅದಕ್ಕ ನೀ ಏನ್ ಮಾಡ್ಬೇಕಪ್ಪ, ಕರ್ಮ ಮಾಡು. ಆದ್ರ ಇಲ್ಲಿ ಏನಂತಾನ, ನಾನ್ ಮಾಡೇನೇನ್ ಬೇಡ ಅಂತಾನ. ನಾನ್ ಮಾಡೇನೇನ್ ಬೇಡ, ಮತ್ ನನಗ್ ಸೇವಾ ಇಷ್ಟು ಮಾಡೇನಂತ ಅನ್ಕೋಬೇಡ. ಮತ್ ನೀ 4 ವೇದ 6 ಶಾಸ್ತ್ರ 18 ಪುರಾಣ ತಿಳ್ಕೊಂಡ್ರು ಕೂಡ ನನ್ನ ಪಾದ ನಿನ್ನ ಮನಸ್ಸಿನಾಗಿರ್ಲಿಲ್ಲ ಅಂದ್ರ ಜೀವನ ವ್ಯರ್ಥ. ಏನ್ ಹೇಳ್ತಾರಲ್ಲ, ಜೀವನ ವ್ಯರ್ಥ. ನೀ ಏನ್ ಮಾಡಿದ್ರು ನಿನ್ನ ಮನಸ್ಸಿನಾಗ ಸದಾ ಕಾಲ ನನ್ನ ಪಾದ ದರ್ಶನ ಇರ್ಬೇಕು ನಿನಗಂತ ಹೇಳ್ತಾನ ಪರಮಾತ್ಮ. ಹೆಚ್ಚಿ ದಾನ ದೇಗಾದೇವ. ಯಾವ ದಾನ ಕೇಳಿದ್ರು ಸಂತ ತುಕಾರಾಮರಂದ್ರ, ಹೆಚ್ಚಿ ದಾನ ದೇಗಾ ದೇವಾ ತುಜೆ ವಿಶರಣ ಭಾವ ಗುಣಗಾಯಿ ನಾವಡಿ ಈಚ ಮಾಜಿ ಸರ್ವ ಜೋಡಿ. ಸದಾ ನನಗ ಯಾವ ದಾನ ಕೊಡಂತ ಕೇಳಿದ್ರಂದ್ರ, ನಿನ್ನ ಹರಿನಾಮ ಸ್ಮರಣ ಸದಾ ನನ್ನ ಬಾಯಿ ಒಳಗಿರ್ಬೇಕು. ಇದು ಒಂದು ಮಾತ್ರ ನನಗೆ ಹೆಚ್ಚಿನ ದಾನ, ಇದು ಒಂದು ಕೊಡಂತ ಕೇಳಿದನ್ ಸಂತ ತುಕಾರಾಮ್. ನಾವೇನ್ ಕೇಳ್ತೇವ್ರಿ, ಪಂಡ್ರಾಪುರಕ್ಕೆ ಹೋಗ್ತೇವಲ್ಲ, ಅದೇನೇನು ಸಂಕಲ್ಪ ಮಾಡ್ತಾರೋ ಆ ಭಗವಂತನಿಗೆ ಗೊತ್ತು. ಸಂಕಲ್ಪ ಏನ್ ಬೇಕಂದ್ರ, ಸದಾ ನೀನು ನಾಮ ನುಡಿಯುವಂತ ಶಬ್ದ ನನಗೆ ಕೊಡ ಸದಾ. ಇದನ್ ಬಿಟ್ಟು ಅವ್ನಿಗೆ ಏನು ಬೇಡ ಬೇಕಂತ, ಈ ದಾನ ಕೇಳ್ಬೇಕಂತ. ಆದ್ರೆ ಸಂಕಲ್ಪ ನಮ್ದು ಏನಿರ್ಬೇಕ್ರಿ, ಪಂಡ್ರಾಪುರ ಕೊಂಟೇವಿ, ಸಂಕಲ್ಪ ಏನಿರ್ಬೇಕು ನಮ್ದು, ಪರಮಾತ್ಮ ಈ ಭವ ಚಕ್ರದೊಳಗ, ಈ ಭವ ಬಂಧನದೊಳಗ ನಾವು ಬಂದೇವಿ, ಈ ಭವ ಬಂಧನದೊಳಗಿಂದ ಬಂದೇವಲ್ಲ, ಈ ಭವ ಚಕ್ರವನ್ನು ತಪ್ಪಿಸು. ಈ ಭವಚಕ್ರವನ್ನ ತಪ್ಪಿಸಿ ನಿನಗೆ ಶರಣ ಬರುವಂತ ಬುದ್ಧಿ ಕೊಡು ಅಂತ ಕೇಳ್ಬೇಕಂತ. ಕೇಳಿವನ್ರಿ ಯಾರ ನಾವು? ಕೇಳ್ದವ್ರು ಇದ್ರತ್ರಪ್ಪ ಕೈ ನೋಡೋಣ. ಕೇಳ್ದವ್ರ ಇಲ್ಲ, ನಾವು ಕೇಳೋದ ಸಂಕಲ್ಪನ ಬೇರೆ ನಮ್ದು. ಅದಕ್ಕೇನಂತಾರ, ಸಂಕಲ್ಪ ಸದಾ ನಿನ್ಗೆ ನೆನಪಿಗಿರ್ಬೇಕಂದ್ರ ಪರಮಾತ್ಮ ಏನ್ ಕೇಳ್ಬೇಕ್ರಿ, ನಾವು ಪಂಡರಕ್ಷೇತ್ರಕ್ಕೆ ಹೊಂಟೇವಿ, ಒಳ್ಳೆ ಬುದ್ಧಿ ಕೊಡಪ್ಪ, ನನಗ ನನ್ನಲ್ಲಿ ಬರುವಂತ ಕೆಟ್ಟ ಬುದ್ಧಿಗಳನ್ನ ಹೊರಗೆ ಹಾಕು, ಸದಾ ನಿನ್ನ ನಾಮಸ್ಮರಣ ಅಮೃತವಾಣಿಯನ್ನ ನನ್ನ ಬಾಯಿ ಒಳಗೆ ಹಾಕು ಅಂತ ಹೇಳಿದ್ರ. ಇಲ್ಲೇನ್ ಹೇಳ್ತಾರ, ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಕೀರುತಿ ತುಂಬಿ ಅಂತಾರ. ವಚನ ಅಂದ್ರೆ ಏನ್ರಿ, ನಾವೀಗೇನು ಶಬ್ದ ನುಡಿಯಾಗ್ತೇವಲ್ಲ ವಚನ, ಈ ವಚನದೊಳಗೆ ಅಮೃತ ತುಂಬಿರ್ಬೇಕಂತ. ರಾಮನು ಶಬ್ದ ಐತಿ, ಆ ರಾಮನು ಶಬ್ದ ಅದಕ್ಕೆ ನೀ ಅಮೃತ ಕೂಡ್ದಾಗಲ್ಲ ಅದು ರಾಮನ್ನದು ಒಳದ್ ಬರ್ಬೇಕಂದ್ರ, ನಿನ್ನೊಳಗೆ ಅಮೃತವಾಣಿ ಬರ್ಬೇಕಾದ್ರೆ ಪವಿತ್ರತ್ವ ಧ್ಯೇಯ ವಾಣಿ ಪುಣ್ಯವಂತ. ಈ ಶರೀರ ಪವಿತ್ರ ಆಗದ ವಿನ ಎಂದು ವಾಣಿ ಶುದ್ಧ ಬರುದಿಲ್ಲ ಅಂತಾರ. ಇದು ಹೆಂಗ ಶುದ್ಧ ಆಗ್ಬೇಕಂದ್ರೆ ಇಲ್ಲಿ ಏನಂತಾರ, ಒಂದ ಮಾವಿನಕಾಯಿ ಐತಿ, ಆ ಮಾವಿನಕಾಯಿ ಅದು ಒಳಗ್ ಹಣ್ಣಾದಾಗ ಬಣ್ಣ ಬರ್ತೈತಿ, ಮೊದಲು ಮ್ಯಾಗ ಬಣ್ಣ ಬಂದು ಒಳಗ್ ಬಣ್ಣ ಬರ್ತೈತಿ ಅಂತೀರಿ ನೀವು. ಅದು ಒಳಗ ಹಣ್ಣಾದಾಗ ಅದು ಬಣ್ಣ ಬರ್ತೈತಿ. ಹಂಗ ನಿನ್ನ ಒಳಗ್ ಹಣ್ಣಾಗದ ಈ ವಾಹಿನಿ ಎಂದು ಬಣ್ಣ ಬರುದಿಲ್ಲ, ವರ್ಣನೆ ಆಗುವುದಿಲ್ಲ ಅಂತ ಹೇಳ್ತಾರ. ಈ ವರ್ಣನೆ ಆಗ್ಬೇಕಾದ್ರೆ ಪರಮಾತ್ಮ ಏನಂತಾನ, ನಾ ಎಂಥವ್ರನ್ನ ಸ್ವೀಕಾರ ಮಾಡ್ತೇನೆ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನನಗೆ ಎಂಥವ್ರನ್ನ ಸ್ವೀಕಾರ ಮಾಡ್ತೀನಿ ಅಂದ್ರ, ಒಂದು ಗಿಡದೊಳಗೆ ಹಣ್ಣಾಗಿದ್ರ ಆ ಹಣ್ಣು ಹೆಂಗ್ ನೀವು ತಗೊಳಕ್ ಹೋಗ್ತಿರಲ್ಲ, ನಾನು ಹಂಗ ಅಂತ ಹೇಳ್ತಾನ ಪರಮಾತ್ಮ. ಯಾರು ನೀವು ಒಳಗ್ ಹಣ್ಣಾಗಿರಿ, ನನ್ನ ಸಲುವಾಗಿ ನೀವು ಮೈ ಮರ್ತೀರಿ, ನಿಮ್ಮಂತರನ್ನ ಸ್ವೀಕಾರ ನಾನ್ ಮಾಡ್ತೇನೆ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ಕೊಂಡು ಬರ್ತಾ ಇದ್ದಾನೆ ಪುಣ್ಯಾತ್ಮರಿ. ಹೆಚ್ಚಿ ದಾನ ದೇಗಾಧೇವ ತುಜ ವಿಶರಣ ವಾ ಅಂತಾರಿ. ಅಂದ್ರ ಒಂದ್ ನೀವು ಪಂಚಾಯತಿ ಒಳಗ ರವಾಸಿ ತಗೊಂಡಿರ್ತೀರಿ, ಆ ಪಂಚಾಯತಿದ್ ಏನ್ರಿ ಅಂದ್ರ ಒಂದು ಚಿಕ್ಕ ಕುಂದಿರ್ಸಿರ್ತಾರ. ಚಿಕ್ಕನ ಇರ್ಲಿಲ್ಲ ಅಂದ್ರ ಆ ಹಾಳಿ ನಡಿತೈತೇನ್? ನಡಿದಿಲ್ಲ. ಹಂಗಿಲ್ಲ ಏನಂತಾರ, ನಿನ್ನ ನಾಲ್ಗಿ ಮ್ಯಾಗ ರಾಮನ್ನು ನಾಮದ ಚಿಕ್ಕ ಇರ್ಬೇಕಂತಾರ. ಆ ಹಾಳು ಹರಿದು ಹೋದ್ರು ಆ ಚಿಕ್ಕ ಎಷ್ಟು ಗೆದ್ದ ಕಾಂತತ್ ನೋಡ್ರಿ, ಅದ್ರ ಕಾಂತತಿಲ್ ರವಾಸಿ ಒಳಗ. ಹಂಗಿಲ್ಲ ಏನಂತಾರ, ನಿನ್ನ ನಾಲ್ಗಿ ಮ್ಯಾಗ ನಾಮದ ಚಿಕ್ಕ ಇದ್ದಿದ್ದ ಖರ ಇದ್ರ ನಾನು ನೀನ ಅಂತ ತಿಳ್ಕೊ, ನೀನು ನಾನ ಅಂತ ತಿಳ್ಕೊಂತೀನಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ತಾ ಇದ್ದೇನೆ ನಿಮ್ಮ. ಹಿಚಿ ಧಾನ ದೇಗ ದೇವ
ತುಜ ವಿಶರಣ ವಾವ. ಯಾವ್ದಾನ ಕೇಳಿದ್ರು? ಸದಾ ನಿನ್ನ ನಾಮ ಸ್ಮರಣದ ದಾನ ಕೊಡು ಅಂತ ಕೇಳಿದ್ರು. ಇದನ್ ಬಿಟ್ಟು ಇನ್ನೊಂದು ನನಗೇನು ಬೇಡ ಅಂತ ಹೇಳ್ಬಿಟ್ರು ಅವ್ರು. ಪರಮಾತ್ಮ ಪಾಂಡುರಂಗ ಒಂದಾನೊಂದು ದಿನ ಕೇಳಿದಂತ. ಯಾರಿಗೆ? ತುಕಾರಾಮ್ನ ಕೇಳಿದಂತ. ನಿನಗೇನ್ ಬೇಕು ಹೇಳ್ಬಿಡು, ನಾ ಕೊಟ್ಟು ಬಿಡ್ತೇನೆ ಅಂದಂತ. ಅವಾಗ ತುಕಾರಾಮ್ ಏನಂದಾರಿ? ನನಗ ಕೊಡುವ ವಸ್ತು ನೀನ್ ಹಂತೇಲಿ ಐತೇನೆ ಅಂತ ಕೇಳಿದ ನೋಡ್ರಿ. ಅಂದ್ರ ಭಕ್ತರ ಅಂದ್ರ ಹಿಂಗದಾರಂತ. ನಾನು ಕೊಡುವ ವಸ್ತು ನೀನ್ ಹಂತೇಲಿ ಐತೀನಿ ಅಂತಂದಂತ. ನೀನು 14 ಲೋಕದೊಳಗೆ ಎಷ್ಟು ಸಂಪತ್ತಿ? 3 ಲೋಕ ಅಲ್ರಿ, 14 ಲೋಕದೊಳಗ ಯಾವ ಸಂಪತ್ತ ಐತಿ ಅದನ್ನ ಕೇಳಿದ್ರು ಕೊಡ್ತೇನೆ ಅಂದ ಪಾಂಡುರಂಗ. ತುಕಾರಾಮ್ ಏನಂದ? ತುಕಾರಾಮ್ ಕೇಳಿದಂತ ಪಾಂಡುರಂಗ ಹೇಳ್ತಾನ್ರಿ ಏನಂತ? 14 ಲೋಕದೊಳಗಿನ ಸಂಪತ್ತು ಕೇಳಿದ್ರು ನಿನಗ್ ಕೊಡ್ತೇನೆ ತುಕಾರಾಮ, ಏನ್ ಕೇಳ್ತಿ ಕೇಳು ಅಂದಂತ. ಅವಾಗ ತುಕಾರಾಮ್ ಹೇಳಿದ ಏನಂತ ಹೇಳಿದ? 14 ಲೋಕ ಅದಾವಲ್ಲ, ಅವು 14 ಲೋಕ ಹೆಚ್ಚದವೋ ನೀ ಹೆಚ್ಚದೀವ ಅಂತ ಕೇಳಿದ. 14 ಲೋಕ ಹೆಚ್ಚದವೋ ನೀ ಹೆಚ್ಚದೀವ ಅಂತ ಕೇಳಿದ. ಅವಾಗ ಪರಮಾತ್ಮ ಏನಂತಾನೆ? 14 ಲೋಕ ನನ್ನ ಒಳಗೆ ಅಡಿಯಾವೋ ಅಂತ ಕೇಳ್ತಾನೆ. ಮತ್ 14 ಲೋಕ ಸಂಪತ್ತು ತಗೊಂಡು ನಾ ಏನ್ ಬೆಂಕಿ ಹಚ್ಚಲಿ? ತುಕಾರಾಮ್ ಹೇಳ್ತಾನೆ 14 ಲೋಕ ಸಂಪತ್ತು ಬ್ಯಾಡ ನನಗೆ, ನೀವೊಬ್ಬ ನನಗೆ ಸದಾ ಇರಿ ಸಾಕಂತ ಹೇಳಿದಂತ. ನೀವೊಬ್ಬ ಸದಾ ನನ್ ಬೇಡ ಅಂತೀರು. ನೀವೊಬ್ಬ ಇದ್ರ ನನಗೆ ಯಾವ ಸಂಪತ್ತು ಬೇಡ, ನಿನ್ನ ನಾಮ ಸ್ಮರಣದ ಗುಣಗಾನ ಇದನ್ನ ಕೊಟ್ಟಿದ್ರೆ ಹೆಂಗ್ ಕೊಡ್ಬೇಕಂದ್ರ ಶಾಶ್ವತವಾಗಿ ಉಳಿಬೇಕು. ಅದ್ ಹೆಂಗ್ ಉಳಿಬೇಕು? ಸೂರ್ಯ ಚಂದ್ರರು ಹೆಂಗ ಜಗತ್ತ ಆಕಾಶದ ಮಾರ್ಗದೊಳಗೆ ಉಳ್ದಾರಲ್ಲ ಹಂಗ ಉಳಿಬೇಕು. ಹಂಗ ಉಳಿಸುವಂಗಿದ್ರೆ ನೀ ಕೊಡು ಅಂತ ಕೇಳಿದ ತುಕಾರಾಮ್. ನೀವೇನ್ ಕೇಳತ್ತೇವ್ರಿ? ಒಂದಿಷ್ಟು ರೊಕ್ಕ ಬರ್ಲಿ, ಒಂದಿಷ್ಟು ಗಾಡಿ ತಗೋಲಿ, 1 ಎಕರೆ ಹೊಳ್ಳ ಹಿಡಿಲಿ, ಬರೀ ಇದೈತಿ. ಅದಕ್ಕೆ ಏನಂತಾರ ತುಕಾರಾಮ್ರು? ಇದು ಅನಿತ್ಯನೋ ಅಂತ ಹೇಳತ್ತಾರ ಅವ್ರು. ಇದು ಅನಿತ್ಯ, ನೀವು ಶಾಶ್ವತನ ಕೇಳೇ ಇಲ್ಲ ಅಂತಾರ. ಶಾಶ್ವತನ ಕೇಳ್ಬೇಕಾದ್ರ ಬರೇ ಮೊದಲು ಪರಮಾತ್ಮ ನೀನ್ ಬೇಕಂತ ಕೇಳ್ಬೇಕಂತ. ನಾವೆಂತೇವ್ರಿ? ನೀ ಬೇಕಂದೇವ್ರಿ ಪರಮಾತ್ಮಗೆ? ಇಲ್ಲ, ನೀನ್ ಬೇಕಂದ್ರ ಜ್ಞಾನ ಅಂತ ನೋಡ್ರಿ. ಇಲ್ಲಿ ಹೇಳ್ತಾರ ನೀನ್ ಬೇಕಂದ್ರ ಜ್ಞಾನ ಅಂತ. ಇಲ್ಲಪ್ಪ ನಿನ್ ಸಂಪತ್ತು ಬೇಕಂದ್ರ ಅಜ್ಞಾನ ಅಂತ ನೋಡ್ರಿ. ನಿನ್ ಸಂಪತ್ತು ಬೇಕಂದ್ರ ಅಜ್ಞಾನ, ನೀನ್ ಬೇಕಂದ್ರ ಜ್ಞಾನ. ಇಲ್ಲೇನ್ ಹೇಳ್ತಾರ? ಈಗ ಹಿರಣ್ಯ ಕಶ್ಯಪ ಕೇಳಿದ, ಈಗ ದೇವಿ ಪುರಾಣದೊಳಗೆ ಚಂಡ ಮುಂಡ ಸಿಂಹ ನಿಪ್ಸಿಂಹ ಎಲ್ಲಾ ಕೇಳಿದ್ರಿ. ಏನ್ ಕೇಳಿದ್ರ ಅವ್ರ? ನೀನ್ ಬೇಕು ತಾಯಿ ಅನ್ಲೇ ಇಲ್ಲ ಅವ್ರ, ನೀನ್ ಬೇಕು ಪರಮಾತ್ಮ ಅನ್ಲೇ ಇಲ್ಲ. ಏನ್ ಕೇಳಿದ್ರು? ಬರೀ ಸಂಪತ್ತು ಕೇಳಿದ್ರು. ನಮ್ ಸಾವು ತಪ್ಪಬಾರ್ದಂತ ಹೇಳಿದ್ರು. ನಿಮ್ ಸಾವು ತಪ್ಪಬಾರ್ದಂತ ನೀವ್ ಅಂತೀರಿ, ಆದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಅದು ಖಚಿತ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಸತ್ ಮನುಷ್ಯ ಹುಟ್ಲೇಬೇಕಂದಾರ. ಮತ್ತೆ ಹುಟ್ಟು ಸಾವು ತಪ್ಪಿಲ್ಲದ. ಹುಟ್ಟು ಸಾವು ತಪ್ಪಬೇಕಾದ್ರೆ ನೀವೇನ್ ಮಾಡ್ರಿ ಅಂತಾರ ಇಲ್ಲೇ? ಹರಿನಾಮದ ಸ್ಮರಣ ಸದಾ ಇರ್ಲಿ ಅಂತಾರ. ಹರಿನಾಮದ ಸ್ಮರಣ ಸದಾ ಇತ್ತಂದ್ರ ನನ್ನೊಳಗೆ ನೀನ ಐಕ್ಯ ಆಗ್ತೀವೋ ಅಂತ ಕೇಳ್ತಾರ. ಆದ್ರೆ ಇವ್ರ ಏನಂತಾರ? ನಮ್ಗೆ ಸಾವು ಬರಬಾರ್ದಂತ ಎಷ್ಟೋ ಬೇಡ್ಕೊಂತಾರ. ಅವ್ರು ಸಾವು ಬಿಡ್ತಂತೀರಿ? ಸಾವು ಬಿಡ್ಲೇ ಇಲ್ಲದ, ಸಾವು ಬರುದ ಖಚಿತ ಬರ್ತದ. ಅದಕ್ಕೆ ಏನ್ ಹೇಳ್ಬೇಕು? ಪರಮಾತ್ಮ ನೀ ಯಾವಾಗರ ಸಾವು ತಂಬ, ನಿನ್ನ ನಾಮ, ತುಕಾರಾಮ್ ಹೇಳ್ತಾರ ಇಲ್ಲಿ, ನಿನ್ನ ನಾಮ ನನ್ನ ಬಾಯಾಗ ಯಾವಾಗಿಲ್ಲ ಅವತ್ತ ನನಗೆ ಸಾವು ತಂಬ ಅಂತ ಕೇಳ್ತಾರ ತುಕಾರಾಮ್. ಅವತ್ತ ಸಾವು ತಂದ್ಬಿಡ. ಅದಕ್ಕೆ ಏನ್ ಹೇಳ್ತಾರ? ನಾಮಿಲ್ಲದ ಬಾಯಿ ಇದು ಯಾತಕ, ನಿನ್ನ ನೋಡದ ಕಣ್ಣ ಇದು ಯಾತಕ ಅಂತ ಕೇಳ್ತಾರ ತುಕಾರಾಮ್. ಇವು ಕೈ ಕಾಲುಗಳು ಎದಕ್ ಬೇಕ? ನಿನ್ನ ಸೇವಾ ಮಾಡ್ಲಿಲ್ಲ ಅಂದ್ರೆ ಕೈ ಇರೋದು ಎದಕ್ ಉಪಯೋಗ ಐತಿ? ಇಲ್ಲಿ ಹೇಳ್ತಾರಲ್ಲ, ಕಾಲುಗಳೇ ಕಂಬವಯ್ಯ, ದೇಹವು ದೇವಗುಲ, ಶಿರವೇ ಹೊಣ್ಣಿನ ಕಳಸವಯ್ಯ ಅಂತ ಹೇಳ್ತಾರ ನೋಡ್ರಿ. ಸಂಗಮನಾಥ ಹೇಳ್ತಾರಲ್ಲ. ಅದಕ್ಕೆ ಮನುಷ್ಯನಲ್ಲಿ ಏನಿರ್ಬೇಕಂದ್ರ ಈ ಕಾಲ್ ಕೊಟ್ಟಿ ಪರಮಾತ್ಮ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ ಈ ಕೊಟ್ಟಿ ಅಲ್ಲ ಕಾಲ, ನಿನ್ನ ಸಲುವಾಗಿ ಒಮ್ಮೆರೆ ಪಂಡ್ರಿ ಕ್ಷೇತ್ರ ಯಾತ್ರಾ ಮಾಡುವಂತ ಬುದ್ಧಿ ಬರಲಿ ಅಂತ ಕೇಳ್ತಾರ. ಏನ್ ಹೇಳ್ತಾರಲ್ಲ, ಛಲ ಪಂಡರಿಸಿ ಜಾವೋ ರಕ್ಮಾ ದೇವಿ ವರಪಾವ. ಒಮ್ಮೆ ನೋಡ್ಬಿಟ್ಟು ಪಂಡ್ರ ಕ್ಷೇತ್ರಕ್ಕೆ ಒಮ್ಮೆ ನೋಡಿದ್ರೆ ಸಾಕಂತ, ಒಮ್ಮೆ ನೋಡಿದ್ರೆ ನೀ ಪಾವನ್ ಅಂತ. ಅದು ಇಲ್ಲಿ ಮತ್ ಹೇಳ್ತಾರ, ಪಂಡರಿಸಿ ವಾಸ ಚಂದ್ರಭಾಗೆ ಸ್ನಾನ. ಈ ಜಗತ್ತಿನೊಳಗೆ ಎಷ್ಟೋ ತೀರ್ಥಗಳದಾವ್ರಿ ಈ ಜಗತ್ತಿನೊಳಗ. ಆದ್ರೆ ಇಲ್ಲಿ ಏನ್ ಹೇಳ್ತಾರ? ಪಂಡರಿಸಿ ವಾಸ ಚಂದ್ರಭಾಗೆ ಸ್ನಾನ. ಎಷ್ಟೋ ತೀರ್ಥಗಳದಾವ, ಆ ತೀರ್ಥಗಳ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತತಿ? ಬರೀ ಚಂದ್ರಭಾಗ ಸ್ನಾನ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತೈತಿ ಅಂತ ನೋಡ್ರಿ. ಚಂದ್ರಭಾಗ ಒಮ್ಮೆ ಸ್ನಾನ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತೈತಿ. ಈಗ ಮತ್ ನಾವ್ ಅಷ್ಟಿಷ್ಟೆಲ್ಲ
ತೀರ್ಥಯಾತ್ರೆ ಮಾಡೋದು ಏನೈತಿ, ಬರೀ ಒಮ್ಮೆ ಪಂಡ್ರ ಕ್ಷೇತ್ರದೊಳಗ ಚಂದ್ರಭಾಗ ಸ್ನಾನ ಮಾಡಿದ್ರು ಸರ್. ಮತ್ತೊಂದು ಮಾತು ಹೇಳ್ತಾರ, ಅನೇಕ ದರ್ಶನ ವಿಠುವಾಚೆ. 33 ಕೋಟಿ ದೇವತೆಗಳ ಪಾದಕ್ಕೆ ಬಿದ್ರೆ ಎಷ್ಟು ಪುಣ್ಯ ಬರ್ತತಿ, ಬರೇ ಪಾಂಡುರಂಗನ ಪಾದಕ್ಕೆ ಬಿದ್ರೆ ಅಷ್ಟು ಪುಣ್ಯ ಬರ್ತತಿ ಅಂತ ಹೇಳ್ತಾರೆ. ಬರೇ ಪಾಂಡುರಂಗನ ಪಾದಕ್ಕೆ ಬಿದ್ರೆ ಅಷ್ಟು ಪುಣ್ಯ ಬರ್ತತಿ. 33 ಕೋಟಿ ದೇವತೆಗಳು ಹುಡುಕೋದು ಏನೈತೆ ಅಂತಾರ ಇಲ್ಲಿ ತುಕಾರಾಮ್. 33 ಕೋಟಿ ದೇವತೆಗಳು ಹುಡುಕ್ಬೇಡ್ರಿ, ಬರೇ ಒಬ್ಬ ಪಾಂಡುರಂಗನ ಪಾದ ಬಿದ್ದು ಬಿಟ್ರ ಅದು ಎಲ್ಲಾ ಪುಣ್ಯ ನಿನಗ ಬರ್ತತ್ ನೋಡು ಅಂತ ಹೇಳ್ತಾರ. ಇಲ್ಲ ಪ್ರಪ್ರಥಮದಲ್ಲೇ ಏನಂತಾರ, ಹೇಚಿ ಧಾನ ದೇಗಾ ದೇವ ತುಜ ವಿಶರಣವಾವ. ಇಷ್ಟೆಲ್ಲ ಅಭಂಗ ರಚನೆ ಮಾಡಿದ್ರು ಕೂಡ ಸಂತ ತುಕಾರಾಮ್ ಏನಂತಾರ, ಪಾಂಡುರಂಗ ಕರು ಪ್ರಥಮ ನಮ. ಪಾಂಡುರಂಗ ಕರು ಪ್ರಥಮ ನಮ, ಪಾಂಡುರಂಗ ಕರು ಪ್ರಥಮ ನಮ. ಪಾಂಡುರಂಗ ಕಾರು ಪ್ರಥಮ ನಮನ, ಪಾಂಡುರಂಗ ಕಾರು ಪ್ರಥಮ ನಮನ. ಜರೆ ಚರಣ ಸಂತಾನಿಯ, ಜರೆ ಚರಣ ज्ञानचा प्रदान प्रसिद्ध विस्तार, ज्ञानचा प्रदान प्रसिद्ध विस्तार, ज्ञानचा प्रदान प्रसिद्ध विस्तार, ज्ञानचा प्रदान प्रसिद्ध विस्तार. बाबा देसा सोरा दास तोका, बाबा देसा ज्ञानचा प्रदान प्रसिद्ध विस्तार, ज्ञानचा प्रदान प्रसिद्ध विस्तार, ज्ञानचा प्रदान प्रसिद्ध विस्तार, ज्ञानचा प्रदान प्रसिद्ध विस्तार. ನಾಲ್ಕು ಕೋಟಿ 49 ಸಾವಿರ ಅಭಂಗ ರಚನೆ ಮಾಡಿದ ಸಂತ ತುಕಾರಾಮ್ ಇಲ್ಲಿ ಏನಂತಾರ, ಪ್ರಪ್ರಥಮದಲ್ಲೇ ಪಾಂಡುರಂಗ ಕರು ಪ್ರಥಮ ನಮ. ಪ್ರಥಮ ನಮಸ್ಕಾರ ಯಾರಿಗೆ ಅಂದ್ರ ಪಾಂಡುರಂಗನಿಗೆ ನಮಸ್ಕಾರ ಅಂತ ಹೇಳಿದ್ರು. ಮುಂದೆ ಏನ್ ನಿರೂಪಣೆ ಕೊಡ್ತಾರ ಇಲ್ಲಿ, ದುಸರೇ ಚರಣ ಸಂತಾಚಿಯ ಅಂತ ಹೇಳ್ತಾರ. ಇಲ್ಲ 33 ಕೋಟಿ ದೇವತೆಯೊಳಗ ಇನ್ನೊಂದು ದೇವ್ರ ಪಾದ ಅಂತ ಹೇಳಿಲ್ಲ ಸಂತ ತುಕಾರಾಮ್, ದುಸರೇ ಚರಣ ಸಂತಾಚಿ. ಅದಕ್ಕೆ ಇಲ್ಲಿ ಏನಂತಾರ ಅವ್ರ, ಪಾಂಡುರಂಗನ ಪಾದ ದರ್ಶನ ತಗೊಂಡ್ರ ಮುಂದೆ ಯಾರ ಚರಣ ಶ್ರೇಷ್ಠ ಐತಿ ಅಂತ ಕೇಳಿದ್ರ ಸಂತ ಶರಣರ ಪಾದ ಶ್ರೇಷ್ಠ ಐತಿ ಅಂತ ಹೇಳಿದ್ರು. दुसरे चरण संताची त्यांच्या कृपेदान कृपेसार विस्तार 4 ವೇದ 6 ಶಾಸ್ತ್ರ 18 ಪುರಾಣ ವಿಸ್ತಾರ ಮಾಡಬೇಕಾದ್ರು ಬಾಬಾಜಿ ಸದ್ಗುರು ದಾಸ ತುಕಾ ಅಂತ ಹೇಳ್ತಾರೆ. 4 ಕೋಟಿ 49 ಸಾವಿರ ಅಭಂಗ ರಚನೆ ಮಾಡಿದ್ರು ಕೂಡ ಬಾಬಾಜಿ ಅವರು ಹೇಳಿದ್ರೆ ಮಾತ್ರ ನಾ ಹೇಳಲಿಕ್ಕೆ ಆಗ್ತದೆ ಅಂತ ಹೇಳ್ತಾರ. ನಾ ಹೇಳ್ತೇನೆ ಅಂತ ಹೇಳಿಲ್ಲ. ಮತ್ತೆ 4ನೇ ವೇದ 5ನೇ ವೇದ ಅಂತ ಮಾಡಿ ಬರ್ದವ್ರು ಸಂತ ತುಕಾರಾಮ್. ಅದೇ ಪ್ರಕಾರವಾಗಿ ಇಲ್ಲೇನಪ್ಪಾ ಅಂದ್ರ ದುಸರೇ ಚರಣ ಸಂತಾಚಿಯ ಪ್ರಪ್ರಥಮದಲ್ಲಿ ಪಾಂಡುರಂಗನ ಪಾದಕನನ್ನ ಸ್ಮರಿಸುತ್ತಾ ಇಲ್ಲಿ ಕೂಡಿದಂತ ಸಂತ ಮಹಾತ್ಮರ ಪಾದಕನನ್ನ 2ನೇ ನಮಸ್ಕಾರವನ್ನು ಸಲ್ಲಿಸಿ दुसरे चरण संताचे त्यांच्या कृपेदार कृपेसार विस्तार बाबाजी सद्गुरु दास ತುಕಾರಾಮ್ ನನ್ನ ಗುರುಗಳಾದಂತ ಬಾಲೇಕರ್ ಅವರು ಈ ಹೃದಯ ಮಂದಿರದಲ್ಲಿ
ಆತ್ಮರೂಪವಾಗಿ ಕುಂದಿರಿಸ್ಕೊಂಡು ಅವ್ರು ಹೇಳುವಂತ ಹಿತ ನುಡಿಗಳನ್ನ ಇವೆಲ್ಲ ಮಧ್ಯದಿಂದ ಚಲೋ ಮಾಡೋಣ ಅಂತೇಳಿ ಪುಣ್ಯಾತ್ಮರೇ ಹೆಚ್ಚಿ ದಾನ ದೇಗಾ ದೇವ ತುಜ ವಿಸರಣ ವಾವ ಗುಣಗಾಯಿನ ಉಡಿ ಹೀಚ್ ಮಾಜೆ ಸರ್ವದೂಡಿ. ನಮ್ಮಲ್ಲಿ ಯಾವ ಗುಣ ಇರ್ಬೇಕಂತಾರು. ಗುಣ ಯಾವ್ದಿರ್ಬೇಕ್ರಿ? ಗುಣ ಒಂದೈತೇನ್ರಿ? ಎರಡದಾವ ಗುಣ, ಎರಡದಾವ. ಒಂದ ಕೆಟ್ಟ ಗುಣ ಅದ, ಒಂದ್ರಿ ಒಳ್ಳೆ ಗುಣ ಐತಿ. ಅಂದ್ರ ಇಲ್ಲಿ ಏನಂತಾರ, ಒಂದ್ ಸುಳ್ಳು ಹೇಳ್ತತಿ, ಒಂದ್ ಖರೆ ಹೇಳ್ತತಿ. ಆದ್ರ ಕರೆ ಬೆಳಕಿಗೆ ಬರ್ಬೇಕಾದ್ರೆ ಯಾರ್ಲಿಂತ್ರ ಬಂತ್ರಿ? ಅದ ಕರೆ ಇವತ್ತು ಬೆಳಕಿಗೆ ಬರ್ಬೇಕಾದ್ರೆ ಯಾರ್ಲಿಂತ್ರ ಬಂತು? ಆದ್ರೆ ಕರೆ ಮಾಡ್ದವ್ನ ಹತಕ್ತದ, ಜನ ಎಷ್ಟು ಹತಕ್ತಾರ ಅವ್ನ, ಇದಕ್ ಕರೆ ಅಲ್ಲ ಸುಳ್ಳಲ್ಲ ಅಂತೀವಿ. ಆದ್ರ ಅದು ಆ ವಿಷಯಗಳನ್ನ ತಂದಲ್ಲಿ ನಿಲ್ಲಿಸಿದಾಗ ಕರೆ ಮಾತ್ರ ಕರೆನ ಆಗ್ತದಲ್ಲ. ಅದಕ್ಕೆ ಈ ಕರೆ ಅನ್ನೋದು ಬೆಳಕಿಗೆ ಬರ್ಬೇಕಾದ್ರ 10 ಸುಳ್ಳು ಕೂಡಿದಾಗ ಕರೆ ಬೆಳಕಿಗೆ ಬರ್ತೈತಂತ್ರಿ. ಕರೆ ಬೆಳಕಿಗೆ ಬರ್ಬೇಕಾದ್ರೆ 10 ಸುಳ್ಳು ಕೂಡಿದಾಗ ಅದು ಕರೆ ಬೆಳಕಿಗೆ ಬರ್ತದೆ. ಎಂದಿಲ್ಲೊಂದಿನ ಅದು ಪವರ್ ತೋರ್ಸೋದಲ್ರಿ ಅದ. ಅದಕ್ಕೆ ಇಲ್ಲಿ ಏನಂತಾರ, ಸಂತರು ಶರಣರ ಬೆಳಕಿಗೆ ಬರ್ಬೇಕಾದ್ರ ಯಾರಿಂದ ಬೆಳಕಿಗೆ ಬರ್ತಾರ ಇವ್ರ? ನಿಂದಕರ್ ಬಾಳ್ರಿ. ಇದಕ್ ಸಾಬು ನಾಚಾವಾಡಿ ನಿಂದಕ ಆಚಾತೋಡಿ. ಎಷ್ಟು ನಿಂದಕರ್ ಅದಾರ, ಆ ನಿಂದಕರ್ಲಿಂತ್ರ ಸಂತ ಶರಣರ ಬೆಳಕಿಗೆ ಬರ್ತಾರ. ಸಂತ ತುಕಾರಾಮ್ರೆ ಅಂತಾರ, ಎಷ್ಟೋ ನಿಂದನೆ ಮಾಡಿದ್ರು, ಎಡಕ ನಿಂದನೆ ಮಾಡಿದ್ರು, ಬಲಕ ನಿಂದನೆ ಮಾಡಿದ್ರು, ಮುಂದೆ ನಿಂದನೆ ಮಾಡಿದ್ರು. ಆದ್ರೆ ಸಂತ ತುಕಾರಾಮ್ ಏನಂದ್ರು, ನನಗೆ ಎಡಕ ವೈರಿ ಇರ್ಲಿ, ಬಲಕ ವೈರಿ ಇರ್ಲಿ, ಮುಂದೆ ನಿಂದಕರು ಇರ್ಲಿ, ಸದಾ ನಿನ್ನ ಆಶೀರ್ವಾದ ನನಗೆ ಹಿಂದಿದ್ರೆ ಸಾಕಂತ ಕೇಳಿದ್ರು. ಯಾರ? ಸಂತ ತುಕಾರಾಮ್ ಕೇಳಿದ್ರು. ಅವ್ರು ಯಾರು ಅಂತ ಕೇಳಿದ್ರೆ ಸಂತ ತುಕಾರಾಮ್ ಏನಂದ್ರು, ನೋಡಪ್ಪ ನಿಂದೇನ್ ಮಾಡ್ತಾರಲ್ಲ ಅವ್ರ ಶ್ರೇಷ್ಠ ನಾನು ಭಕ್ತರು ಅಂತ ಹೇಳ್ತಾನ ತುಕಾರಾಮ್. ಅವ್ರ ಜ್ಞಾನಿಗಳು, ಅವರಿಂದ ನಾ ಮುಂದ್ ಹೊಂಟೇನೆ ಅಂತಂದವ. ಯಾರಿಂದ ಮುಂದ್ ಹೊಂಟೇನೆ ಅಂದ? ಅವರಿಂದ ಮುಂದ್ ಹೊಂಟೇನೆ ಅಂದ. ಇಂಥ ಸಂತ ತುಕಾರಾಮನಿಗೆ ರಾಮೇಶ್ವರ ಭಟ್ರು ಏನ್ ಮಾಡಿದ್ರು, ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಿದ್ರು. ಅವ್ರಿಗೆ ಏನಂದ್ರಿ? ಅವ್ರಿಗೆ ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಿದ್ರ ಏನಂದ್ರ ಸಂತ ತುಕಾರಾಮ್ರು? ಏನ್ ಅನ್ಲಿಲ್ರಿ ಅವ್ರು. ಯಾಕೇನ್ ಅನ್ಲಿಲ್ಲ ಅವರು? ಸಾತ್ವಿಕ ಭಕ್ತಿ ಅಂದ್ರೆ ಏನಂತಾರ ಇಲ್ಲಿ? ಸಾತ್ವಿಕ ಭಕ್ತಿ ಅಂದ್ರ ಯಾರೋ ಒಂದು ಕಡ್ತಾ ನೀನ್ ಹೊಡೆದ್ರು ಹೊಳ್ಳಿ ಮಾತಾಡಬಾರ್ದಂತ ಸಾತ್ವಿಕ ಭಕ್ತಿ ನಿರ್ಮಾಣ ಐತಿ. ಸಾತ್ವಿಕ ಭಕ್ತಿ ನಿರ್ಮಾಣ ಐತಿ. ಮತ್ತೆ ಸಿದ್ಧಾರ್ಥಪ್ಪನಿಗೆ ಹೊಡೆದ್ರು, ಅವ್ರು ಯಾರಿಗಾರ ಹೊಳ್ಳಿ ಮಾತಾಡಿದ್ರ? ಜ್ಞಾನೇಶ್ವರ ಮೌಲ್ಯರಿಗೂ ಏನೋ ಎಲ್ಲಾ ಪಶ್ಚಾತ್ತಾಪ ಮಾಡಿಸಿದ್ರ, ಅವ್ರು ಯಾರಿಗಾರ ಹೊಳ್ಳಿ ಮಾತಾಡಿದ್ರ? ಸಂತ ತುಕಾರಾಮ್ ಎಷ್ಟೆಲ್ಲ ಹೊಡೆದ್ರ, ಅದೇನಂದ್ರ ಅವ್ರ ಎಷ್ಟ ಹೊಡಿಲಿ ಬಡಿಲಿ ಬೆಕ್ಕಾದ್ ಮಾಡ್ಲಿ, ಆದ್ರೆ ತಡ್ಕೊಳ್ಳುವಂತ ಶಕ್ತಿ ಕೊಡು ಅಂತ ಕೇಳಿದ್ರಂತ ಪಾಂಡವ. ತಡ್ಕೊಳ್ಳೋ ಶಕ್ತಿ ಕೊಡು ಅಂತ ಕೇಳಿದ್ರಂತ. ಮತ್ತೆ ಯಜ್ಞದೊಳಗೆ ಯಾವ ಯಜ್ಞ ದೊಡ್ಡದೈತಿ ಅಂತ, ಮಿಗಲಾದ ಯಜ್ಞ ಅಂತ ಕೇಳಿದ್ರ ಇಲ್ಲಿ ಹೇಳ್ತಾರ ಅವ್ರು, 4 ವೇದ ಅಲ್ಲ, 6 ಶಾಸ್ತ್ರ ಅಲ್ಲ, ಇವತ್ತು ಹೋಮ ಹವನ ಅಲ್ಲ, ಯಾವ್ದು ಅಲ್ಲ, ತಾಳ್ಮೆ ಅನ್ನೋ ಯಜ್ಞ ಯಾರಂತೆಲ್ಲ ಐತಿ ಅವ ಸ್ವರ್ಗಕ್ಕೆ ಹೋಗ್ತಾನ ನೋಡಂತಿದ್ರು. ಯಾವ ಯಜ್ಞ ರೀ? ತಾಳ್ಮೆ ಅನ್ನೋ ಯಜ್ಞ ಬೇಕಂತ ಮನುಷ್ಯಲ್ಲ. ಈ ತಾಳ್ಮೆ ಯಜ್ಞ ಏನ್ ಮಾಡ್ತೆ ಸಂತ ತುಕಾರಾಮ್ನ? ಈ ದೇಹ ಸಹಿತ ತಗೊಂಡು ವೈಕುಂಠ ಕರ್ಕೊಂಡು ಹೋಗ್ತು. ಈ ದೇಹ ಸಹಿತ ತಗೊಂಡ ವೈಕುಂಠ ಕರ್ಕೊಂಡು ಹೋಗ್ತು. ಸಂತ ತುಕಾರಾಮನಿಗೆ ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚುವಾಗ ಸಂತ ತುಕಾರಾಮ ಏನಾತು ಅಂತ ಕೇಳಿದ, ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಿದವ್ ಯಾರೋ ರಾಮೇಶ್ವರ ಭಟ್. ಆದ್ರೆ ಇವ್ರು ಏನಂದ್ರು, ಎಲ್ಲಾ ಅದು ಭಗವಂತನ ಆಶೀರ್ವಾದ, ನಿಮ್ಮ ಆಶೀರ್ವಾದ ಅಂದ ತುಕಾರಾಮ್. ಏನನಾತ್ರಿ? ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಿದಾಗ ನೀ ಅಪವಿತ್ರ ಜಾಗದಾಗಂತಿದಿ, ನಿನ್ ನಾಲ್ಗಿ ಹಂಗಂತ ನೋಡಿ ಮುಳ್ಳು ಚುಚ್ಚಿದ್ರ ಅವಾಗಂದ್ರ ತುಕಾರಾಮ್ ಮೈಯೆಲ್ಲ ರೋಮ್ ವಿಠಲ್ 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 ಅನ್ನತ್ವಂತ. ಅಂದ್ರೆ ಹೆಂಗಿರ್ಬೇಕ್ರಿ ಅಂತ, ನಾಮದ ಸ್ಮರಣ ಹೆಂಗಿರ್ಬೇಕಂತ ಕೇಳಿದಾಗ, ಹರಿ ಅಂದರೆ ಹರಿದಾಡುವ ರಕ್ತ ಕಣ ಕಣದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾನೆ ಪರಮಾತ್ಮ. ಹರಿದಾಡುವ ರಕ್ತ ಕಣ ಕಣದಲ್ಲಿ ನಾನಿದ್ದೇನೆ, ನಾನಿಲ್ಲದ ಜಗಾನ ಇಲ್ಲ ಅಂತ ಹೇಳಿದ ಪರಮಾತ್ಮ. ಮತ್ತು ನಾನಿಲ್ಲದ ಜಗ ಯಾವುದಂತ ನೀವು ಅದನ್ನ ಖಂಡನೆ ಮಾಡಿ ಕೇಳಿದ್ರೆ ಏನಂತಾರ? ಅರಿವಿನ ಜನ್ಮ. ಇದು ಎಂತಾದ ಜನ್ಮ ಇದೆ? ಅರಿವಿನ ಜನ್ಮ. ಈ ಅರಿವಿನ ಜನ್ಮಕ್ಕೆ ಬಂದೇವ್ ನಾವು. ಯಾರ ಬಾಯಿ ಒಳಗೆ ನಾಮ ಸ್ಮರಣ ಇಲ್ಲೋ, ನಾಮದ ಅಂಕಿತ ಇಲ್ಲೋ, ಇದ ಒಂದ ಖಾಲಿ ಜಾಗ ಅಂತ ಹೇಳಿದ್ರು. ಇದ ಒಂದ ಖಾಲಿ ಡಬ್ಬಿ ಅಂತ ತಿಳ್ಕೊರಿ. ಎಂತ ಡಬ್ರಿ? ನೀವು ಬಸ್ ಸ್ಟಾಪ್ ದಾಗ ಡಬ್ಬಿ ಇಟ್ಟಿರ್ತೀರಲ್ಲ, ಆ ಡಬ್ಬಿ ಬೇಕು, ಈ ಡಬ್ಬಿ ಅದಕ್ಕೂ ಬೇಡ ಅಂತ ಹೇಳಿದ್ರು. ಅದಕ್ಕೆ ಮನುಷ್ಯನಲ್ಲೇ ಯಾವಾಗ ಮುಳ್ಳು ಚುಚ್ಚಿದಾಗ ಏನ್ ವಿಠಾಲ್ ಇಟ್ಟಾಲ ನಾಕತ್ವಲ್ಲ ಅವ ರಾಮೇಶ್ವರ ಭಟ್ ಏನಂದಾರಿ? ತುಕಿತ ತುಳನೇಶಿ ಬ್ರಹ್ಮ ತುಕಾಸಿ ಅಲ್ಲಿ ಮನೋನಿ ರಾಮೇಶ್ವರ ಅಂತ. ರಾಮೇಶ್ವರ ಅಂತಾನ
ಬ್ರಹ್ಮ ಮೂರ್ತಿನೂ ನಿನ್ನ ಸಮಾನ ಇಲ್ಲ ಅಂತ ಹೇಳಿದ ಅವನು. ಬ್ರಹ್ಮನ ಮೂರ್ತಿನೂ ತುಕಾರಾಮ ನಿನ್ನ ಸಮಾನ ಇಲ್ಲ ಅಂತ ಹೇಳಿದ. ಇಂಥ ಮೂರ್ತಿ ಅದು ಅಂತ ಏನಂದ್ರೆ ಅವರು ಚರಣಕ್ಕ ದೊಡ್ಡತ್ ನಮಸ್ಕಾರ ಬಿದ್ರು ಅವರು. ನಾವ್ ಹಿಂಗ ನಮಸ್ಕಾರ ಅಂತ, ಈ ನಮಸ್ಕಾರ ಬೇರೆ, ನಮಸ್ಕಾರದೊಳಗೆ ಬಾಳ ಅದಾವ. ಈ ನಮಸ್ಕಾರ ಬೇರೆ, ಮತ್ ಈಗ ಬರ್ತಾರ ಈಗ ಪಂಚಾಯತಿ ಎಲೆಕ್ಷನ್ ಮಾತ್ರ ಅವಾಗ ನಮಸ್ಕಾರ ಬರ್ತೈತೆ, ಹೌದಿಲ್ಲ? ಇವ್ ಯಾವ ನಮಸ್ಕಾರ ಪ್ರಯೋಜನ ಇಲ್ಲ ಅಂತ ಹೇಳಿದ್ರ ಅವ್ರು. ಯಾವ ನಮಸ್ಕಾರ ಅಂತ ಕೇಳಿದ್ರ ಒಂದು ಬಡಗಿ ಹಿಡಿದ್ರೆ ಹೆಂಗ್ ನೆಲಕ್ ಬೀಳತ್ತಲ್ಲ, ಈ ನಮಸ್ಕಾರ ಶ್ರೇಷ್ಠ ಐತಿ ಅಂತ ಹೇಳಿದ್ರು. ಈ ನಮಸ್ಕಾರ ಶ್ರೇಷ್ಠ ಐತಿ, ಈ ನಮಸ್ಕಾರ ನಿಮ್ಮಂತೆಲ್ಲ ಅಂತ ಇರ್ಲಿ ಅಂತ ಹೇಳಿದ್ರು. ಯಾವಾಗ ತುಕಾರಾಮನಿಗೆ ನಾಲ್ಗಿ ಮ್ಯಾಗ ಮುಳು ಚುಚ್ಚಿ ತೆಗೆದ್ರು, ಅವ್ನು ದಂಡೋತ್ತ ನಮಸ್ಕಾರ ಹಾಕಿದ್ರು, ಒಂದ್ 4 ಜನ ಬಂದು ಕೇಳಿದ್ರಂತ, ಏನು ತುಕಾರಾಮ್ ನೀನ್ ನಾಲ್ಗಿ ಮ್ಯಾಗ ಮುಳು ಚುಚ್ಚಾನ, ಅವ್ ಎಂತ ವೈರಿ ನಿನಗ ಅಂತ ಕೇಳಿದ್ರಂತ. ಏನಂದ್ರಿ ತುಕಾರಾಮ್? ನೋಡಪ್ಪ, ನಾನ್ ಹೇಳ್ಬೇಕಾದ್ರ, ತುಕಾರಾಮ್ ಹೇಳತ್ತಾರ, ನಾನ್ ಹೇಳ್ಬೇಕಾದ್ರ ನೀವ್ ಎಚ್ಚರ ಆಗ್ರಿ ಅಂತ ಹೇಳಿದ. ಏನಾಗ್ಬೇಕು? ನಾ ಮೊದ್ಲೇ ದೇವ್ರು ಪಾಂಡ್ರಂಗ ಅಂತ ತಿಳ್ಕೊಂಡಿದ್ದೆ, ಪಾಂಡ್ರಂಗಲ್ಲ. ಏನ್ ಹೇಳಿ ತುಕಾರಾಮ್? ಪಾಂಡ್ರಂಗಲ್ಲ ಅಂತಂದ ಇವತ್ಲಿಂದ. ಮೊದಲ ದೇವ್ರ ನನ್ನ ಮೊದಲ ಅದಿತ್ತು ಖರೆ, ಆದ್ರೆ ಇವತ್ಲಿಂತ್ರ ಪಾಂಡ್ರಂಗಲ್ಲ ಅಂದವ್. ಯಾಕಂದಾರ ಈ ಮಾತು? ನನ್ನ ದೇವ್ರು ಯಾರ ನಾಲ್ಗಿ ಮ್ಯಾಗ ಮುಳು ಚುಚ್ಚಾನಲ್ಲ, ಇವನ ಪಕ್ಕ ದೊಡ್ಡ ದೇವ್ರು ಅಂದಾರಿ ನೀವು. ಅನ್ಬೋದೇನ್ರಿ ನಾವು? ಯಾಕೆ ಪಕ್ಕ ದೊಡ್ಡ ದೇವ್ರು ಅಂದಾರಿ ಹೇಳ್ರಿ ನೋಡೋಣ. ಇಲ್ಲಿ ಹೇಳ್ತಾರ ಮಹಾತ್ಮರು, ಪಾಂಡ್ರಂಗ ಒಂದ್ ನಾಲ್ಗೆ ಕೊಟ್ಟ ನನಗೆ, ಈ ಒಂದ್ ನಾಲ್ಗೆಲ್ಲ ಇಟ್ಟಲ್ ಅನ್ಬೇಕ ಆಗಿದ್ರೆ ವಾಜ್ಯ ಆಗಿತ್ತು ನನಗೆ. ಈ ದೇವ್ರ ಎಂತ ನಾಲ್ಗಿ ಮ್ಯಾಗ ಮುಳು ಚುಚ್ಚಿ ರೋಮಗಳ ಎಷ್ಟದವ್ರಿ ರೋಮಗಳಿವ? ಎಷ್ಟ 7 ಕೋಟಿ ಎಷ್ಟ ಹೇಳ್ತಾರ ಇವಕ್ಕೆ? 3.5 ಕೋಟಿ ಅಂತಾರ, 7 ಕೋಟಿ ಅಂತಾರ. ಇವು ಎಷ್ಟು ಎಲ್ಲ ವಿಠಲ್ ಅಂತಾವಂದ್ರ ಪಾಂಡ್ರಂಗನ ಪವರ್ ಹೆಚ್ಚಿಗೆನೋ ಏನ ರಾಮೇಶ್ವರ ಪವರ್ ಹೆಚ್ಚಿಗೆ ಅಂತ ಕೇಳಿದ್ರು. ಯಾರ್ದು ಹೆಚ್ಚಿಗೆ ಆತ್ರಿ? ಮತ್ ಇಂಥ ದೇವ್ರು ನನಗೆ ಎಲ್ಲಿ ಸಿಗ್ತಾನ ಅಂತ ಕೇಳಿದಂತ ತುಕಾರಾಮ್. ನೀವು ಅಕಸ್ಮಾತ್ ಮಾತಾಡೋಗ ಒಂದ್ ಸ್ವಲ್ಪ ಏನ್ರ ಮಾತಾಡಿದ್ರ ದಾಟ್ ಹೋಗ್ರಿ ಇಲ್ಲಿ ಅಂತೀರಿ ನೀವು, ಹೌದಿಲ್ಲ? ದಾಟ್ ಹೋಗ್ರಿ ನಮ್ ಕುಂದಗೋಳ ಅಂತೀರಿ ನೀವು. ಅವ್ರು ಹಂಗನಿಲ್ಲ, ಅವ್ರೇ ದೊಡ್ಡ ದೇವ್ರು ಅಂತ ಹೇಳಿದ್ರು, ಅವ್ರು ಪಟ್ಟಗಟ್ಟಿದ್ರು. ಅದಕ್ಕೆ ಮನುಷ್ಯನಲ್ಲಿ ಏನಂತಾರ? ಕಾಮಯಶ, ಕ್ರೋಧಯಶ, ರಜಗುಣ ಸಮದ್ಭವ ಅಂತ ಹೇಳಿದ. ಕಾಮ ಕ್ರೋಧ ಹತ್ತುಟಿಗೆ ಬರ್ಲಿಲ್ಲ ಅಂದ್ರೆ ನೀ ಎಷ್ಟು ದೇವ್ರಿಗೆ ಕೈ ಮುಗಿದ್ರು ಅದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರಿಲ್ಲ ಅವ್ರು. ಎಷ್ಟು ದೇವ್ರಿಗೆ ಕೈ ಮುಗಿದ್ರು ಅದು ಪ್ರಯೋಜನನೇ ಇಲ್ಲ. ಕಾಮಯಶ, ಕ್ರೋಧಯಶ, ರಜಗುಣ ಸಮದ್ಭವ, ಇದು ರಜಗುಣಕ್ಕೆ ಮಿಸಲಾಗ್ತದ, ಆದ್ರೆ ಭಕ್ತಿಗೆ ಮಿಸಲನೇ ಇಲ್ಲ ಅಂತ ಹೇಳಿದ್ರು ಅವ್ರು. ಕಾಮಯಶ, ಕ್ರೋಧಯಶ, ರಜಗುಣ ಸಮದ್ಭವ, ಮಾಸನೋ ಮಾ ಪಾಪ್ಮ ಇದ್ಯನಮಿ ವೈರಿನಂ. ಏನ್ ಹೇಳ್ತಾರಿಲ್ಲ? 4ನೇ ಅಧ್ಯಾಯದೊಳಗೆ ಹೇಳ್ತಾರ ಇದು. ನೋಡಪ್ಪ, ನೀ ಎಷ್ಟು ವಿದ್ಯೆ ಕಲ್ತಿದಿ, ಎಷ್ಟು ಸಂಪನ್ನ ಆಗಿದೆ, ಎಲ್ಲ ಕಲ್ತಿ ಕರೆ, ಕಾಮ ಕ್ರೋಧ ಹತ್ತಿಟ್ಗಳಿಲ್ಲ ಅಂದ್ರೆ ನೀ ಎಷ್ಟು ವಿದ್ಯೆ ಕಲ್ತಿಯಲ್ಲ ಅವೇನಾಗ್ತಾವ ಅಂತ ಕೇಳಿದ್ರೆ ನಿನಗ ವೈರಿ ಆಗ್ತಾವ ನೋಡು ಅಂತ ಹೇಳ್ತಾರ. ಅದಕ್ಕೆ ಇಲ್ಲೇನಂತಾರ? ವಿದ್ಯೆ ಕಲಿದ್ ಹಗರ ಐತಿ, ಅದನ್ನ ಇಟ್ಕೋದು ಬಾಳ ಕಠಿಣ. ಅದನ್ನ ಇಟ್ಕೋಬೇಕಲ್ರಿ. ಈಗ ನಾವು ಸ್ಮರಣೆ ಕೇಳತ್ತೀರಿ, ನೀವು ಕೇಳಿ ಹೊರಗೆ ಹೋಗ್ತೀರಿ, ಯಾರ ಒಬ್ರು ಬಂದು ನಿಮ್ ಮುಕ್ಕು ನ್ಯಾಯ ತೆಗಿತಾರ, ಯಾಕಂತ ಹೊಡ್ಯಾಕ್ ಹೋಗ್ತಿರಿಲ್ಲ, ಇಲ್ಲ ಬ್ಯಾಕ್ ಹೋಗ್ತಿರಿಲ್ಲ, ಅದಕ್ಕೆ ಹೋತ್ ವ್ಯರ್ಥ ಅಂತ. ಇದ್ರ ಇಟ್ಕೋತ್ ಹಾಕತ್ತ ಬಾಳ ಬೇಕಂತ ಹೇಳಿದ್ರು. ಅಂದ್ರೆ ನೀವು ಭಾಳ ಕೇಳ್ಬೇಡ್ರಿ, ಸ್ವಲ್ಪ ಆದ್ರೂ ಕೇಳ್ರಿ. ಅದನ್ನ ಇಟ್ಕೋ ತಾಳ್ಮೆ, ಅಂದ್ರೆ ಜ್ಞಾನ ಆಗೋದು ಸುಲಭ ಐತಿ. ಜ್ಞಾನ ಆದ್ಮೇಲೆ ಅದನ್ನ ಇಟ್ಕೋ ತಾಕತ್ ಬೇಕಲ್ಲ. ಇಟ್ಕೋ ತಾಕತ್ತ ಇಲ್ಲಂದ್ರೆ ಏನ್ ಮಾಡೋದು ಐತಿ? ಈಗ ತಪಸ್ವರಿ ಮಾಡಿದ್ರು, ದೈತರೆಲ್ಲ ತಪಸ್ವರಿ ಮಾಡಿದ್ರು, ತಪಸ್ವರಿ ಮಾಡಿ ದೇವ್ರನ್ನ ಪಡ್ಕೊಂಡ್ರ, ಅವ್ರು ಇಟ್ಕೋಕ್ ಆತದ? ದೇವ್ರನ್ನ ತೆಗಿಬೇಕಂತ ಹೋದ್ರಿಲ್ಲ ಇವ್ರು. ಮತ್ತೆ ಎಲ್ಲಿ ಇಟ್ಕೋದ್ ಆತಂತ ಎಷ್ಟ ಕಲ್ತ್ರು ಏನ್ ಹೇಳತ್ತಾರ? ಅದು ವ್ಯರ್ಥ ಆಗ್ತದ. ವ್ಯರ್ಥ ಆಗಂತ ನೋಡ್ಬೇಕಂದ್ರೆ ನಾವು ಬಹಳ ಸಣ್ಣವ್ರು ಅಂತ ತಿಳ್ಕೊಳ್ಳಿ. ನಾವು ಬಹಳ ಸಣ್ಣವರು ಅಂದ್ರೆ ತುಕಾರಾಮನ್ ನಾವು ಬಹಳ ಅಗ್ದಿ ಸಣ್ಣವ್ರಪ್ಪ. ಎಂತವ್ರ ಅಂತ ಕೇಳಿದ್ರ ವೈರಿಗಳ ದೇವ್ರ ಅಂದವ್ರ ತುಕಾರಾಮ. ವೈರಿನ ದೇವ್ರು, ಈ ದೇವ್ರು ಬಿಟ್ಟು ಇನ್ನೊಂದ್ ದೇವ್ರು ಇಲ್ಲ ಅಂತ ಕೇಳಿದ್ರು. ಅವತ್ಲಿಂತ್ರ ತುಕಾರಾಮ್ ಹೇಳಿದ್ರಂತ, ರಾಮೇಶ್ವರ ಭಟ್ಟ ನೋಡಪ್ಪ, ನೀ ನನಗೆ ದಂಡ ನಮಸ್ಕಾರ ಬೆಳತಿಯಲ್ಲ, ನಿನಗೆ ದಂಡ ನಮಸ್ಕಾರ ನಾ ಬೆಳಬೇಕಂತ. ಬ್ಯಾಡಪ್ಪ, ನೀನು ಒಮ್ಮೆ ಮಾಡಬಾರ್ದೆ ಮಾಡಿ ನಾ ಏನಾಗೇನಂತ. ಆದ್ರೆ ತುಕಾರಾಮ ನಮಸ್ಕಾರ ಮಾಡಕ್ ಹೋದ್ರೆ ನಮಸ್ಕಾರ ಮಾಡಿಸ್ಲಿಲ್ಲ ರಾಮೇಶ್ವರ ಭಟ್. ಅದಕ್ಕೆ ಏನಂತಾರ? ಯಾರೋ ನಮ್ಮ ವೈರಿಗಳಿಂದ ನೋಡ್ಲಿ, ತುಕಾರಾಮ್ನ ಇಷ್ಟೆಲ್ಲ ನಿಂದನೆ ಮಾಡಿದ್ರು, ಇಷ್ಟು ಹೊಡೆದ್ರು ಬಡದ್ರು ಕೂಡ ತುಕಾರಾಮ್ ಕೇಳಿದ್ರೆ ಏನಂತ? ನೀನು ವೈರಿಗಳ ಯಾರದಾರ ಅಂತ ಕೇಳಿದಂತ. ತುಕಾರಾಮನ ಕಣ್ಣಾಗ ಏನು ವೈರಿನ ಕಾಣಲಿಲ್ಲ ಅಂತ. ಯಾವುದು ನೋಡಿದ್ರು ಪರಮಾತ್ಮನ ಸ್ವರೂಪ ಕಾಣ್ತಿತ್ತಂತ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸ್ವರೂಪ ಕಾಣ್ತಿತ್ತಂತ.
ಅದೇನ್ ಕಾಣ್ತಿತ್ರಿ ಅಂದ್ರ ಇಲ್ಲಿ ಹೇಳತ್ತಾರ ಅವ್ರು, ಈ ಗುಡ್ಡ ಮರಗಳೆಲ್ಲ ಅದಾವಲ್ಲ ಈ ಭೂಮಿ ಮೇಲೆ, ಗುಡ್ಡ ಘಮಾರ್ಗಳು ಏನ್ ಅದಾವಲ್ಲ, ಅದು ಯಾವ ಪ್ರಜ್ಞೆ ಅಂದ್ರ ಸ್ಥಿತ ಪ್ರಜ್ಞೆ ಆಗ್ಬೇಕಂತ. ಸ್ಥಿತಿ ಈಗೇನ್ ಕೇಳತ್ತಿರಲ್ಲ ಸ್ಥಿತಿ ಬುದ್ಧಿ ಅಂತಾರೆ. ಸ್ಥಿತ ಪ್ರಜ್ಞೆ ಅಂತ ಎದಕ್ಕಂತಾರ? ಯಾರ ಸ್ಥಿತ ಪ್ರಜ್ಞೆ ಅಂದ್ರು? ನಾಗಲಿಂಗಪ್ಪಜ್ಜ ಅವ್ರಿಗೆ, ಸರಿಪಜ್ಜ ಅವ್ರಿಗೆ, ಜ್ಞಾನೇಶ್ವರಿಗೆ, ತುಕಾರಾಮರಿಗೆ, ಬಸವಣ್ಣವ್ರಿಗೆ, ಇಂಥವ್ರಿಗೆ ಸ್ಥಿತ ಪ್ರಜ್ಞೆ ಅಂದ್ರು. ಸ್ಥಿತ ಪ್ರಜ್ಞೆ ಅಂದ್ರೆ ಯಾವ ರೂಪದ? ನೀ ಭೂಮಿ ಮ್ಯಾಲ ಒಂದ್ ಗಿಡ ಮರಗಳನ್ನು ನೋಡಿದ್ರ ಪರಮಾತ್ಮನ ರೋಮ್ ಕಾಣಬೇಕಂತ ಸ್ಥಿತ ಪ್ರಜ್ಞೆ ರೀ ಅದು, ಸ್ಥಿತ ಪ್ರಜ್ಞೆ. ಮತ್ತೆ ಇವ ಗುಡ್ಡ ಗವಾರಗಳೆಲ್ಲ ಪರಮಾತ್ಮನ ಅಂಗಾಂಗಗಳು ಕಾಣ್ಬೇಕಂತ. ಮತ್ತೆ ಯಾರನ್ನು ನೋಡಿದ್ರು ದೇವ್ರ ಸ್ವರೂಪ ಕಾಣಬೇಕಂತ. ಇದಕ್ಕ ಸ್ಥಿತ ಪ್ರಜ್ಞೆ ಅಂತ. ಯಾರಿಗೆ ಬಂದಿದೆ ಸ್ಥಿತ ಪ್ರಜ್ಞೆ? ಇದು ತುಕಾರಾಮನಿಗೆ ಸ್ಥಿತ ಪ್ರಜ್ಞೆ ಬಂದಿದೆ. ಈ ಪ್ರಜ್ಞೆ ಎಲ್ಲಿ ತನ ಬರುದಿಲ್ಲ ಅಲ್ಲಿ ತನ ಮನುಷ್ಯನಾಗಿ ಉಳಿಲಾಕ ಸಾಧ್ಯನೇ ಇಲ್ಲ. ಮೊದಲು ಈ ಬುದ್ಧಿ ಬರ್ಬೇಕಂತ. ಈ ಬುದ್ಧಿ ಬಂದಿದ್ದಕ್ಕರೆ ನೋಡ್ರಿ, ಬುದ್ಧಿ ಯಾವಾಗ ಬರ್ಬೇಕಂತ ಹೇಳ್ತಾರ ಇವ್ರು. ಬುದ್ಧಿ ಯಾವಾಗ ಬರ್ಬೇಕ್ರಿ? ಸಾಯುವಾಗ ಬುದ್ಧಿ ಬಂದ್ ರೂಪಾಯಿ ಆಕತ್ತೇನ್ರಿ? ಸಾಯುವಾಗ. ಇಲ್ಲಿ ಹೇಳತ್ತಾರ ಜ್ಞಾನೇಶ್ವರಿ ಒಳಗ 2ನೇ ಅಧ್ಯಾಯದ ಒಳಗ ಹೇಳ್ತಾರ, ದೇಹಿನ್ಯಸ್ಮನಾಯತ ದೇಯ ಕೌಮಾರ್ಯಂ ಯೌವನಂ ಜರ ತಥಾ ದೇಯಾಂತರ ಪ್ರಾಪ್ತ ಧೀರ ರಸ್ತತ್ರ ನ ಮೋಯತಿ ಅಂತ ಹೇಳ್ತಾರ. ಏನ್ ಹೇಳ್ತಾರ ಇಲ್ಲಿ? ಒಬ್ಬ ಶೀಕಾಗಿ ಅಜ್ಜ ಮಕ್ಕೊಂಡಿರ್ತಾನ, ಅವ್ ಗುಡಿಗೆ ಹೋಗ್ಬೇಕಂತಾನ, ಬುದ್ಧಿ ಚಲೋ ಮಾಡ್ಕೋಬೇಕಂತಾನ, ಬರ್ತೇನ್ರಿ? ಅವಾಗ ಬರುದಿಲ್ಲ. ಯಾವಾಗ ಬರ್ಬೇಕ? ಬಾಲ್ಯ, ತಾರುಣ್ಯ, ಮುಪ್ಪಾವಸ್ಥ. ಬಾಲ್ಯ ತಾರುಣ್ಯದೊಳಗ ಬುದ್ಧಿ ಬರ್ಬೇಕಲ್ಲ. ಸಾಯುವಾಗ ಬುದ್ಧಿ ಬಂದ್ರ ಉಪಯೋಗ ಏನೈತಿ? ವ್ಯರ್ಥ ಹೌದಿಲ್ಲ. ಅವ ಮಕ್ಕೊಂಡಿರ್ತಾನ, ಮಕ್ಕೊಂಡಾಗ ಅವಂಗೊಂದ್ 4 ಮಂದಿ ಹೆಣ್ಣು ಮಕ್ಕಳು ಇರ್ತಾರ. ಅವ್ರ ಏನ್ ಮಾಡ್ತಾರಂದ್ರ ಏನು ಹಣ್ಣು ಬ್ರೆಡ್ ಹಣ್ಣು ತಿಂತದೆಲ್ಲ ಆಕಿ ಅವಾಗ ತಂದಿಗೆ ತಿನ್ಸಾಕಂತ ತಗೊಂಡ್ಬಂದಿರ್ತಾರ. ಆದ್ರೆ ಇಲ್ಲಿ ಮನ್ಯಾಗ 4 ಮಂದಿ ಸಸ್ತ್ಯಾರ ಇರ್ತಾರ. ಅವ್ರ ಏನಂತಾರ, ಏನೋ ನಮ್ಮಪ್ಪ ತಿಂದ ಇದನ್ ಮಾಡ್ಕೊಲ್ಲ ಅಂತೇಳಿ ಅವ್ರು ತಂದಿರ್ತಾರ. ಅವ್ರ ಏನಂತಾರ, ಮನ್ಯಾಗ ಸಸ್ತ್ಯಾರ ಮುದುಕ ಕೊಡಾಕ್ ಹೋಗ್ಬೇಡ್ರಿ, ಆ ಮುದುಕ್ ತಿಂತಂದ್ ಎಲ್ಲಾ ಖರಾಬ್ ಮಾಡ್ತತಿ, ನೀವ್ ಯಾರು ಕೊಡಾಕ್ ಹೋಗ್ಬೇಡ್ರಿ ಅಂತ ಒಳಗಿಡ್ತಾರ. ಮುದುಕಗ್ ಏನ್ ಕೊಡುದಿಲ್ಲ, ಆ ಮುದುಕ್ ತಿನ್ಬೇಕಂತತಿ. ಇವ್ರು ತಿಂದು ಕೊಡುದು ಸಸ್ತ್ಯಾರ. ಇವ್ರ ಏನ್ ಬಂದಾರ ತಿನ್ನಿಸ್ಬೇಕಂತ ಇವ್ರು ಬಂದಾರ. ಆ ಮುದುಕ್ ಅಂತತಿ, ಯಪ್ಪ ಪರಮಾತ್ಮ, ನಾನು 4 ಮಂದಿ ಹೆಣ್ಣು ಮಕ್ಕಳು ಹಡದೇನಿ, 4 ಮಂದಿ ಗಂಡು ಮಕ್ಕಳು ಹಡದೇನಿ, ಸಸ್ತ್ಯಾರ ತಿಂದ್ರ ರಾಡಿ ಮಾಡ್ಕೊಂತಾನಂತ ನನಗ್ ತಿನ್ನಾಕ್ ಕೊಡ್ವಲ್ರಿ. ನನಗ್ ನೋಡಿ ತಿನ್ಬೇಕಂತ ಆಸೆ ಐತಿ. ಹೆಣ್ಣು ಮಕ್ಕಳು ತಂದಾರ, ಆದ್ರ ನನ್ ಇಲ್ಲಿಂದ ಮೊದಲು ಕಣ್ಣು ಮುಚ್ಚೋ ಪರಮಾತ್ಮ ಅಂತ ಇವ್ ಕೇಳ್ತಾನ್ರಿ. ಯಾರ? ಮೊದಲು ಕಣ್ಣು ಮುಚ್ಚಿಬಿಡು ಸಾಕಂತೀವಂತಾನ. ಆದ್ರ ಅವ್ರ ಮನಿಯೊಳಗ 4-6 ಹುಡುಗರ ಮೊಮ್ಮಕ್ಳು ಇದ್ದುರಿ. ಯಾವೇಂತಿದ್ರಿ? ನಮ್ಮ ಅಜ್ಜ ಇನ್ನಷ್ಟು ದಿನ ಒಟ್ಟ ಸಾಯಬಾರ್ದು ಯಪ್ಪ ಅಂತ ದೇವ್ರ ಕೈ ಮುಗ್ತಿದ್ವಿ. ಆವ್ಯಾಗ ಕೈ ಮುಗ್ತಿದ್ವಿ? ಹುಡುಗರು ಮೇಯ್ತಿದ್ವಲ್ರಿ ಅವ. ಆ ಹುಡುಗರು ಮೇಯ್ವ ಒಟ್ಟ ನಮ್ಮ ಅಜ್ಜ ಸಾಯಬಾರ್ದಂತ ತಾವ್ ಬೇಡ್ಕೊಂತಿದ್ವು ಅಂತ. ನೀವು ನೋಡಿದ್ರೆ ಸಾಯ್ಬೇಕಂತ ಇವಂತಿದ್ನಂತ. ಅವ್ರ ಹೆಣ್ಣು ಮಕ್ಕಳು ನಮ್ಮ ಅಪ್ಪ ಹೆಂಗಾರ ಚಂದಾಗಿರ್ಲಿ, ಅವ್ರ ಎಷ್ಟು ತಿಗಲಾಟ ಐತಿ ನೋಡ್ರಿ ಇದ್ರೊಳಗ. ಈ ಜೀವನದೊಳಗ ಇಷ್ಟು ತಿಗಲಾಟ ಐತಿ ಅಂತ. ಅದಕ್ಕೆ ಮನುಷ್ಯನಿಗೆ ಯಾವಾಗ ಈ ತರ ಆದಾಗ ಬುದ್ಧಿ ಬಂದ್ರ ಜೀವನ ಎಂದು ಸುಖ ಇಲ್ಲ ಅಂತ. ಅದಕ್ಕೆ ಮನುಷ್ಯ ಯೌವನಿದ್ದಾಗ ಬುದ್ಧಿ ಬಂದಿದ್ದ ಖರೆ ಇತ್ತಂದ್ರ ಪರಮಾತ್ಮ ಏನ್ ಮಾಡ್ತಾನಂದ್ರ ಸದಾವ್ ಕಾಲ ನಮ್ಮ ಬೆಂಡ್ ಹತ್ತಾನ. ಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಏನಂತಾನ? ನಿನ್ನ ಹಿಂದೆ ನಾನು ಕಾಯ್ತೇನಿ, ಮುಂದೆ ಕಾಯ್ತೇನಿ, ಎಡಕ್ಕೆ ಕಾಯ್ತೀನಿ, ಬಲಕ್ಕೆ ಕಾಯ್ತೀನಿ, ನಿನ್ನ ಸಂರಕ್ಷಣೆ ನಾ ಮಾಡ್ತೇನೆ ಅಂತ ಹೇಳ್ತಾನ್ರಿ ಪರಮಾತ್ಮ. ಇಂಥ ಪರಮಾತ್ಮ ಆ ಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹಿಂಗ ಸಂತರ ದಿಂಡಿ ಹೊಟ್ಟಿತ್ರಿ. ಸಂತರ ದಿಂಡಿ ಹೋಗುವಾಗ ಭಕ್ತರು ಎಷ್ಟದಾರ ಅಂತ ವಿಚಾರ ಮಾಡಿದ್ರಂತ. ಅವಾಗ ಇವ್ರಂದ್ರು ಭಕ್ತರು ಎಷ್ಟದಾರಂತೆ ರುಕ್ಮಣಿ ಕೇಳಿದಾಗ ಪಾಂಡ್ರಂಗ ಅಂತಾನ, 4 ಮಂದಿ ಭಕ್ತರು ಬಿಡ ನನಗ ಅಂತಾನ್ರಿ. ಇಷ್ಟೆಲ್ಲಾ ಮಂದಿ ಬಂದಾರಲ್ಲ, ಮತ್ ಇವ್ರು ಯಾರು ಅಂತ ಕೇಳಿದಾರೆ. ಲಕ್ಷ್ಮೀದೇವಿ ರುಕ್ಮಣಿ ಎಲ್ಲ ಕೇಳ್ತಾರ. ಇಲ್ಲ, ನನಗೆ ನಿಜವಾದ ಭಕ್ತರು 4 ಮಂದಿ ಅಂತ ಹೇಳಿದ್ದಾರೆ. ಇದನ್ನ ಚೆಕ್ ಮಾಡ್ಬೇಕಾದ್ರೆ ಹೆಂಗ್ ಮಾಡೋದು? ಇಲ್ಲ, ದಿಂಡಿ ಹೊಂಟಾವ್, ಎಷ್ಟೋ ದಿಂಡಿ ಹೊಂಟಾವ್, ಪಂಡ್ರಕ್ಷೇತ್ರ ಬರಾತಾವ. ನಿನ್ನ ಸತ್ತವ್ರಂಗ್ ಮಕ್ಕೋ, ನಾನೇನ್ ಮಾಡ್ತೇನೆ, ನಾನ್ ಮುದುಕ್ ಸತ್ತಾನತ್ ನಾ ಬಡ್ಕೊಂತ ಕುಂದಿರ್ತೇನೆ, ಹತ್ಕೊಂತ ಕುಂದಿರ್ತೇನೆ ಅಂತ ಹೇಳ್ರಿ. ಆಯ್ತಂತ ಹೇಳಿ ಆ ಮುದುಕ್ ಹೆಂಗ ಕುಂತು ಆದ್ರೆ ಸ್ಟರ ಮಾಡಿದ್ದಾರೆ. ಏನ್ ಸ್ಟರ ಮಾಡಿದ್ದ? ಈಗ ದಿಂಡಿಯವ್ರು ಬಂದಾರಪ್ಪ ಅಂದ್ರ ನನ್ ಶವ ಮುಗಿಸಿ ಹೋಗ್ಬೇಕು ಅನ್ನೋದು ನೇಮ್ ಐತಿ. ಅವ್ರು ಮುಗಿಸಿ ಹೋಗ್ಬೇಕು. ಆದ್ರೆ ಮುಗಿಸಾಕ ಏನ್ ಬರ್ತಾರಲ್ಲ, ಸತ್ತವ್ರನ್ನ ಹೊತ್ತವ್ರು ಅತ್ತಾಗ ಹೋಗಂಗಿದ್ರು ಹೊರ್ರಿ ಅಂತೇಳಿ ಹೇಳಂತ ಹೇಳ್ತಿದ್ದಾರೆ.
ಸತ್ತವನ್ನ ಹೊತ್ತವ್ರು ಅತ್ತಾಗ ಹೋಗುವಂಗಿದ್ರು ಹೊರ್ರಿ ಅಂತ ಹೇಳಿದಾರೆ. ಅವಾಗ ಹಂಗ ದಿಂಡಿ ಬಂದ್ರು, ಎಷ್ಟೋ ದಿಂಡಿ ಬಂದ್ರು. ಏನಮ್ಮ ಸವ ಯಾರು ಮುಗಿಸಿ ಹೋಗ್ಲಿಲ್ಲ, ಮುಗಿಸಾಕ್ ಬಂದಾರಪ್ಪ. ಆದ್ರ ಇವ್ ಮುದುಕ ಒಂದಷ್ಟು ಟರಾವ್ ಮಾಡಿ ಸತ್ತಾನ. ಏನ ಸತ್ತಾನ? ಸತ್ತವ್ರು ಹೊತ್ತವ್ರು ಅತ್ತಾಗ ಹೋಗೋಂಗಿದ್ರು ಹೊರ್ಬೇಕಂತ ಓಡಾಕತ್ರಿ. ನಮ್ ದಿಂಡಿ ಐತ್ರಿ, ಓಡೋದಲ್ರಿ, ಮತ್ತೆ ಕಿತ್ಕೊಂಡು ಓಡಾಕತ್ರಿ. ಎಷ್ಟೋ ದಿಂಡಿ ಹೋದವು. ಜ್ಞಾನೇಶ್ವರ ಮೌಲ್ಯವ್ರ ದಿಂಡಿ ಬಂತು. ಜ್ಞಾನೇಶ್ವರ ಮೌಲ್ಯವ್ರ ದಿಂಡಿ ಸಂಭ್ರಮದಿಂದ ಬಂತು. ಬಂದಾಗ ಏನಮ್ಮ ಇಷ್ಟೆಲ್ಲ ಸಾವಿರಾರು ದಿಂಡಿ ಹೋಗ್ಯಾವ, ಮತ್ತೆ ಸರ್ವ ಮುಗಿಸಿ ಹೋಗ್ಲಿಲ್ಲ ಏನಂತ ಕೇಳಿದ್ವಿ. ಇಲ್ಲವ, ಇಲ್ಲ ತಮ್ಮ, ನೀನು ಬರೀ 14 ವರ್ಷ ಅವಧಿ, ನಿನ್ ಏನ್ ಗೊತ್ತಾದಿತ್ತಿ ಮುದುಕ್ ಹೇಳಿದ್ದ? ಸತ್ತವ್ರು ಹೊತ್ತವ್ರು ಅತ್ತಾಗ ಹೋಗಂಗಿದ್ದು ಹೊರ ಅಂದತ್ತಿದ, ಹಿಂಗಾಗಿ ಎಲ್ಲ ದಿಂಡಿ ಓಡ್ ಹೋಗ್ಯಾವು. ಜ್ಞಾನೇಶ್ವರ ಮೌಲ್ಯವ್ರು ಏನನ್ಬೇಕ್ರಿ? ಸತ್ತಿಂದ ವೈಕುಂಠ ನೋಡ್ಬಹುದು, ಕೈಲಾಸ ನೋಡಬಹುದು. ಇರುತ್ತಲೇ ಕೈಲಾಸ ನೋಡ್ತೇವಂದ್ರ ನಾವ ಧನ್ಯವಂತರು ಅಂತ ಹೇಳಿದ್ರಂತ. ನಾವ ಧನ್ಯರು ಅಂತ ಹೇಳಿದ್ರಂತ. ನಾವು ಧನ್ಯವಂತರು, ನಾವ ಇದ್ರೊಳಗ ದೊಡ್ಡ ಒಳ್ಳೇದಾತು ಅಂತ ಹೇಳಿ ಜ್ಞಾನೇಶ್ವರ ಮೌಲ್ಯ ಅವರು ಕಟ್ಟಿದ್ರಂತ್ರಿ. ಅವ್ನು ಕಟ್ತಿರ್ಲಿ, ಕಟ್ಟಿ ಕಾಸ್ಲೆ ಬೋಲಾ ಪುಂಡಲಿ ಭರ್ದಾರಿ ವಿಠಲ್ ಶ್ರೀ ಜ್ಞಾನದೇವ ತುಕಾರಾಮ್. ಯಾವಾಗ ತುಕಾರಾಮ್ ಹಾಕಿದ್ರು ಪಾಂಡ್ರಂಗ ಏನ್ ಮಾಡಿದಾರಿ? ಎದ್ದು ಕುಂತೇನಂದ? ಜ್ಞಾನೋಬಾ ಮೌಲಿ ತುಕಾರಾಮ್, ಜ್ಞಾನೋಬಾ ಮೌಲಿ ತುಕಾರಾಮ್. 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 ಅವಾಗ ಏನಪ್ಪ ಪರೀಕ್ಷೆ ಮಾಡಿದ್ವಿ? ಪರಮಾತ್ಮ ಅವತಾರ ತಗೊಂಡಾರಿ ಪಾಂಡ್ರಂಗ, ರುಕ್ಮಣಿ ಅವತಾರ ತಗೊಂಡು ಹಿಂಗ್ಯಾಕ್ ಮಾಡಿದ್ರಿ ಅಂತ ಕೇಳಿದ್ರಂತವ್ರು. ಇಲ್ಲ, ರುಕ್ಮಣಿ ಏನಲ್ಲ ಅಂದ್ರ ಸಾವಿರಾರು ಮಂದಿ ಭಕ್ತರದ ಅಂತ ಕೇಳಿದ್ರು. ನಾನಿನಿಂದ ನಿಜವಾದ ಭಕ್ತರು 4 ಮಂದಿ ಅದಂತ ನಾನು ಹೇಳಿದೆ, ಕೇಳಿಲ್ಲ. ಅದಕ್ಕಾಗಿ ಅವತಾರ ನಮ್ಮ ಧಾರಣೆ ಮಾಡಿದ್ವಿ ಅಂದಾಗ ಏನಂತ ನಾವಾಗ ಪಾಂಡ್ರಂಗ ಇವತ್ಲಿಂತ್ರ ಜ್ಞಾನೋಭಾವ ತುಕಾರಾಮ್ ಅನ್ರಿ ಅಂತ ಹೇಳಿದ್ರು. ಅಂದ್ರ ಈಗ ಒಂದು ತಾಯಿ ಇರ್ತಾಳ, ಖುಷಿನ ವರ್ಣನೆ ನನ್ ಮಗ ಎಷ್ಟು ಚಂದ ಮಾತಾಡ್ತೈತಿ ಅಂತಂದ್ರ, ಯಾರೋ ಏನ್ ಮಗ ಚಂದ ಮಾತಾಡ್ತೈತಿ ಅಂದ್ರ ತಾಯಿಗೆ ಎಷ್ಟು ಆನಂದ ಆಗಿತ್ತಲ್ಲ, ಆಕತಿಲ್ರಿ? ಎಷ್ಟು ಆನಂದ ಆಗ್ತೈತಲ್ಲ. ನನ್ ಮಗ ತೊದಲ್ ನೋಡಿದ್ರೆ ಎಷ್ಟು ಚಂದ ಮಾತಾಡ್ತದ ಅಂತ ಎಷ್ಟು ಆನಂದ ಆಗಿತ್ತಲ್ಲ. ತುಕಾರ ಪಾಂಡ್ರಂಗ ಏನಂತಾನಂದ್ರ, ನನ್ನ ಭಕ್ತರನ ಸಲುವಾಗಿ ತಾಯಿಗೆ ಎಷ್ಟು ಆನಂದ ಆಗಿತ್ತಲ್ಲ 10 ಪಟ್ಟು ನನಗ ಆನಂದ ಆಗಿತ್ತು ಅಂತ ಪಾಂಡ್ರಂಗ ಅಂತ ಹೇಳಿದ. ಅವತ್ಲಿಂತ ಏನಾತ್ರಿ? ಜ್ಞಾನುಭಾವ ತುಕಾರಾಮ್. ಬರೇ ಜ್ಞಾನುಭಾವ ತುಕಾರಾಮ್ ಅಂದ್ರ ಸಾಕಂತ, ಯಮ ಲಗತ್ ಬರುದಿಲ್ಲಂತ ಮನಿ ಒಳಗ್. ಯಾರ ಜ್ಞಾನಭಾವ ತುಕಾರಾಮ್ ಅಂತಾರಲ್ಲ ಅವ್ರ ಮನಿ ಹುಲಿವಾರ್ದ ಆಸೆ ಬಾಸ್ ಆಯ್ದಿಲ್ಲ. ಯಮನ ಥರಬದವರು ಜ್ಞಾನೇಶ್ವರ ಮೌಲ್ಯವರು. ಯಮನ್ ಹೊಳಿ ಕಳಿಸಿದವರು ಜ್ಞಾನೇಶ್ವರ ಮೌಲ್ಯವರು. ಸತ್ತವರನ್ನ ಬದುಕಿಸಿದವರು ಜ್ಞಾನೇಶ್ವರ ಮೌಲ್ಯ. ಇಂಥ ಜ್ಞಾನಿಗಳ ಪುಣ್ಯಾತ್ಮರೇ. ಹೆಚ್ಚಿ ದಾನ ದೇಗಾ ದೇವ ತುಜ ವಿಶರಣವಾವ, ಗುಣಗಾಯಿನ ಉಡಿ ಹೀಚ್ ಮಾಜ ಸರ್ವ ಜೋಡಿ. ಯಾಕಂದ್ರ ಮನುಷ್ಯನಿಗೆ ಎಂತ ನಿಷ್ಠಾ ಧರ್ಮ ಭಾವ ಇರ್ಬೇಕಂದ್ರ ಸುಮ್ಮನೆ ಡೌಂಗಿಗ್ ಮಾಡ್ಬಾರ್ದ್ರಿ. ಭಕ್ತಿ ಡೌಂಗಿಗ್ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ. ನಾವು ಡೌಂಗಿಗ್ ಮಾಡಿದ್ರೆ ಪರಮಾತ್ಮ ಗೊತ್ತಾಗುದಿಲ್ಲೇನ್ರಿ? ನಮಗ್ ಯಾರಿಗೂ ಗೊತ್ತಾಗೋದು, ಪರಮಾತ್ಮ ಮಾತ್ರ ಗೊತ್ತಾಗೈತಿ. ಡೌಂಗಿ ಯಾರ ಡೌಂಗಿ ಏನೈತಿ ಅನ್ನೋ ಲಿಸ್ಟ್ ಇರ್ತೈತಿ. ಅದು ಇಷ್ಟು ಲಿಸ್ಟ್ ಈಗ ಗೊತ್ತಾಗೋದಿಲ್ಲ ನಿಮ್ಗ. ಒಂದಿಲ್ಲ ಒಂದು ದಿನ ಆ ಲಿಸ್ಟ್ ಗೊತ್ತಾಗೇ ಆಗ್ತೈತಿ. ನೀವೆಲ್ಲಾರು ಭೂಮಿಗೆ ಬಂದೇವಿ ಕರೆ, ಹೊಳ್ಳಿ ಹೋಗೋ ಹಾದಿ ಎಚ್ಚರ ಮಾಡ್ಕೊಂಡಿಲ್ಲ ನಾವು ಅಷ್ಟ. ಹೊಳ್ಳಿ ಹೋಗೋ ಹಾದಿ ಯಾರ ಎಚ್ಚರ ಮಾಡ್ಕೊಂಡ್ರು? ಸಂತರು, ಶರಣರು, ಮಹಾತ್ಮರ
ಬರೋ ಹಾದಿ ಹೆಂಗ್ ಗೊತ್ತಾಗಿತ್ತಲ್ಲ, ಹೋಗೋ ಹಾದಿನೂ ಗೊತ್ತಾಗಿತ್ತು. ಅಂದ್ರೆ ಇಲ್ಲಿ ಏನಂತಾರ, ಭೂಮಿಗೆ ಬಂದಿದಿ, ಹೋಗೋ ಹಾದಿ ಗೊತ್ತಾಗ್ಬಿಟ್ರೆ ನಿನ್ನಂತ ದಿವ್ಯ ಪಂಡಿತನ ಯಾರಿಲ್ಲ ಅಂತ ಹೇಳ್ತಾರ್ರಿ. ನೋಡ್ರಿ, ಒಂದ್ ದೇವಿ ಪುರಾಣದೊಳಗ್ ಬರ್ತೈತಿ, ಬ್ರಹ್ಮನೊಳಗ ವಿಷ್ಣು ಹೋದ, ರುದ್ರ ವಿಷ್ಣು ಹೋದ್ರು, ಹೋಗಿ ಹೊಳ್ಳಿ ಬಂದ್ರು. ಅವಾಗ ಬ್ರಹ್ಮ ಏನಂದ, ನಾ ಹೊಕ್ಕೇನಂತ ವಿಷ್ಣುವಿನ ಹೊಳಗ್ ಹೋದ. ವಿಷ್ಣುವಿನ ಹೊಳಗ್ ಹೋದ, 14 ಲೋಕ ಸಿರಿ ಸಂಪತ್ತೆಲ್ಲ ನೋಡಿದ. ಆದ್ರೆ ಹೊಳ್ಳಿ ಬರೋ ಹಾದಿ ಗೊತ್ತಾಗ್ಲಿಲ್ಲ ಬ್ರಹ್ಮದೇವಿ. ಯಾಕೆ ಗೊತ್ತಾಗ್ಲಿಲ್ಲ? ಬ್ರಹ್ಮದೇವಿಗೆ ಗೊತ್ತಾಗಿಲ್ಲ ಅಂತ ಹೋದ ಹಾದಿ ಹೊಳ್ಳಿ ಬರಾಕ ನಿಮಗೆ ಯಾವ ಗೊತ್ತಾಗ್ಬೇಕ್ರಿ? ಇದು ಬಂದ್ ಹಾದಿ ಹೋಗೋಕ್ ಗೊತ್ತಾಗದ? ಇಲ್ಲೇನ್ ಬಹಳ ದೊಡ್ಡ ಶಿಶೆ ಇಲ್ಲಿರ್ದಾಗ ಅಂತ ಹೇಳ್ತಾರ. ಬ್ರಹ್ಮದೇವ್ ಏನ್ ತಿಳ್ಕೊಂಡಿದ್ದ, ನಾ ದೊಡ್ಡವ, ಸೃಷ್ಟಿ ಮಾಡಿದವ, ನಾನು 14 ಲೋಕ ಸೃಷ್ಟಿ ಮಾಡಿದವ ಅಂತ ಬ್ರಹ್ಮಣ್ಣ ಭಾವದೊಳಗಿತ್ತು. ಯಾವಾಗ ಬ್ರಹ್ಮ ಹೋದ ಗೊತ್ತಾಗ್ಲಿಲ್ಲ ಹೊಳ್ಳಿ ಬರಾಕ್ ದಾರಿ. ಎಲ್ಲಾದ್ ಬಂದಾರಿ? ವಿಷ್ಣುನ ಉದರದಿಂದ ಹೊಂಕಳದಿಂದ ಬಂದ, ಕಮಂಡ್ಲ ತಗೊಂಡ್ ಬಂದ ನೋಡ್ರಿ ಬ್ರಹ್ಮ. ಅವಾಗ ಹರಿ ಕೇಳ್ತಾನ, ಏನಪ್ಪಾ ನೀನು ಎಲ್ಲಾಗಿ ಹೋದಿದ್ದಿ, ಅಲ್ಲಿ ಯಾವ್ದು ಯಾಕೆ ಬರ್ಲಿಲ್ಲ ಅಂತ ಕೇಳಿದಂತ. ಇಲ್ಲ, ಅದು ಗೊತ್ತಾಗ್ಲಿಲ್ಲ ಅಂದ್. ಯಾಕೆ ಗೊತ್ತಾಗ್ಲಿಲ್ಲ ಅಂತ ಕೇಳಿದಂತ. ಅವಾಗ ಬ್ರಹ್ಮದೇವ್ ಹೇಳ್ತಾನ, ನಾವ್ ದೊಡ್ಡವ ಸೃಷ್ಟಿ ಮಾಡ್ದವ ಅಂತ ತಿಳ್ಕೊಂಡಿದ್ದಕ್ಕಿಷ್ಟ ಮಾತಾಡಿದಕ್ಕ ನನಗೆ ಹೋದ ಹಾದಿ ಗೊತ್ತಾಗ್ಲಿಲ್ಲ. ಅಂದ್ರೆ ನಾನು ಅನ್ನೋದು ಇದು ಸಕ ಆಗೈತಿ ಅಂತ ಹೇಳಿದ. ನಾನನ್ನು ಸಕ ಇತ್ತಂದ್ರ ನಿಮಗ್ ಹೋಗೋ ಹಾದಿ ಎಂದು ಯಾರಿಗೂ ಗೊತ್ತಾಗುದಿಲ್ಲ ಅಂತ ಹೇಳ್ತಾರಲ್ಲ. ಈ ನಾನನ್ನು ಬೇರೆ ನೀವು ಅವಾಗ ಕಟ್ ಮಾಡಿ ತೆಗಿತೀರಲ್ಲ, ಅವತ್ತು ಮಾತ್ರ ನೀವು ಹೋಗೋ ಹಾದಿ ಗೊತ್ತಾಗೈತೆ ಅಂತ ಹೇಳ್ತಾವ. ನೀವು ಹೋಗೋ ಹಾದಿ ಗೊತ್ತಾಗ್ಬೇಕಾದ್ರ ನಾನನ್ನು ಬೇರನ್ನ ಕಟ್ ಮಾಡಿ ತೆಗಿಬೇಕಂತ ಮೊದಲು. ಇದನ್ನ ಕಟ್ ಮಾಡಿ ತೆಗೆದ್ರಿ ಅಂದ್ರ ಎಲ್ಲಾರು ಮನುಷ್ಯರು ಎಲ್ಲಾರು ಯಾರು ಏನೋ ನಮ್ಗೆ ವರ್ಕ್ ಮಾಡ್ಲಿ, ಅವ್ರ ದೇವ್ರು ಅಂತ ತಿಳ್ಕೊಂಡು ಒಳ್ಳೆ ಭಾವದಿಂದ ಹೋಗಿದ್ದ ಕರೆ ಇದ್ರ ನೀ ಏನ್ ಭೂಮಿಗೆ ಬಂದಿಯಲ್ಲ, ಅದು ಹೋಗೋ ಹಾದಿ ಗೊತ್ತಾಕತಿ. ಯಾರು ಗೊತ್ತ ಮಾಡ್ಕೊಟ್ರಿ ಇದನ್ನ ಹೋಗೋ ಹಾದಿ? ಸಂತ ತುಕಾರಾಮ್ ಭೂಮಿಗೆ ಬಂದಿದ್ದ. ಹೋಗೋ ಮುಂದೆ ಯಾರು ಕರ್ಕೊಂಡು ಹೋದ್ರು? ಪಾಂಡುರಂಗ ಈ ಶರೀರ ತಗೊಂಡು ಕರ್ಕೊಂಡು ಹೋದ. ಅದು ಎಷ್ಟು ದೇವತೆಗಳು ಬಂದ್ರ ಅವ್ನು ಕರ್ಕೊಂಡು ಹೋಗಾಕ್ರಿ? ಪಾಂಡುರಂಗ ಅಷ್ಟ ಬಂದಿಲ್ರಿ. ಅಲ್ಲಿ 33 ಕೋಟಿ ದೇವತೆಗಳ ಡಮರ ಊದು ಎಲ್ಲ ಬಾರ್ಸಾವ್ರ ಕರ್ಕೊಂಡು ಹೋದ್ರು ತುಕಾರಾಮನ್ನ. ವೈಕುಂಠ ಕರ್ಕೊಂಡು ಹೋಗ್ಬೇಕಾದ್ರ 33 ಕೋಟಿ ದೇವತೆಗಳು ಬಂದು ಕರ್ಕೊಂಡು ಹೋದ್ರು. ಏನಿದ್ದಿದ್ದಿಲ್ಲ ತುಕಾರಾಮನಿಗೆ. ಎಷ್ಟೋ ಜ್ಞಾನಿ ಅಂದ್ರು, ಒಳ್ಳೆಯವನಂದ್ರು, ಎಷ್ಟೋ ಮಂದಿ ನಿಂದೆ ಮಾಡಿದ್ರು, ಯಾರ ಕಡೆ ಲಕ್ಷ್ಯ ಕೊಡ್ಲಿಲ್ಲ. ಯಾರ ಕಡೆ ಲಕ್ಷ್ಯ ಕೊಟ್ರು? ಪರಮಾತ್ಮನ ಕಡೆ ಮಾತ್ರ ಲಕ್ಷ್ಯ ಕೊಟ್ರು. ಪರಮಾತ್ಮನ ಕಡೆ ಲಕ್ಷ್ಯ ಕೊಟ್ಟಿದ್ರು ಅಂತ ಹೇಳಿ ಇವತ್ತೇನಂತಾರ, ನಾನು ಹೋದ ಹಾದಿ ಹೆಂಗ ಹೊಳ್ಳಿ ಗೊತ್ತ ಮಾಡ್ಕೊಂಡೇನಿ. ನನ್ನ ಈ ನಾಮಸ್ಮರಣ, ರಾಮಣ್ಣು ನಾಮಸ್ಮರಣೆ ಮಾಡ್ಕೊಂತ ಬಂದಿದ್ದ ಕರೆ ಇದ್ರ ಯಾರು ಕರಿದಿಲ್ಲ, ನಾ ಹಾದಿ ನಿಮ್ಗೆ ತೋರಿಸ್ತೇನೆ ಅಂತ ಸಂತ ತುಕಾರಾಮ್ ನಿರೂಪಣೆ ಕೊಡ್ತಾ ಇದ್ದಾರೆ. ಹೋಗೋ ಹಾದಿ ನಿಮ್ಗೆ ಗೊತ್ತ ಮಾಡೇ ಮಾಡ್ತೀನಿ. ನೀವು ಬರೇ ಮಾರ್ಗಕ್ಕೆ ಸಾಥ್ ಇದ್ರೆ ಸಾಕ. ನೀವು ಅಭಂಗ್ ಕಲಿಬೇಕಂತಿಲ್ಲ, ಪ್ರವಚನ ಮಾಡಿದ್ರ ಅಂತಿಲ್ಲ, ಕೀರ್ತನ ಮಾಡಿದ್ರ ಅಂತಿಲ್ಲ. ನೀ ಎಷ್ಟು ವೇದಾಂತ ಕಲ್ತ್ರು ಭಾವ ಸುದ್ದಿಲಿಲ್ಲ ಅಂದ್ರೆ ಏನ್ ಮಾಡೋದೈತಿ? ಭಾವ ಬೇಕಲ್ರಿ. ಭಾವದಿಂದ ಭಕ್ತಿ ಚಲನಲ್ಲ. ಭಾವ ಇಲ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಭಾವ ಇದ್ರು ಕೂಡ ಇಲ್ಲೇನ್ ಹೇಳ್ತಾರೆ, ಭಯ ಬೇಕಂತ ಹೇಳ್ತಾರ. ಮತ್ ಭಯ ಬೇಕಂತ ಒಂದ್ ಸ್ವಲ್ಪ ಭಯ ಭೀತಿ ಇರ್ಲಿ ನೋಡು ಅಂತಾರಿಲ್ಲ. ಅದಕ್ಕೇನಂತಾರ, ಭಕ್ತಿ ತಾಯಿ ಯಾರಂತ ಕೇಳಿದ್ರ ಭಯ ಅಂತ ಹೇಳ್ತಾರ. ಇಲ್ಲ, ಭಯ ತಾಯಿ. ಭಯದ ಮಗಳು ಭಕ್ತಿ ಅಂತ. ಭಕ್ತಿ ಮುಂದೆ ಭಾವ ಅಂತ ಮತ್ ಮುಂದೆ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಮನುಷ್ಯನಿಗೆ ಭಯ, ಭಕ್ತಿ, ಭಾವ ಇದ್ದಿದ್ದ ಕರೆ ಇದ್ರ 4 ವೇದ ಓದೋದು ಬೇಡ, 6 ಶಾಸ್ತ್ರ ತಿಳ್ಕೋದು ಬೇಡ, ಸರಳವಾಗಿ ಪರಮಾತ್ಮನ ಕಡೆ ನೀವು ಹೋಗ್ತಿ ಅಂತ ಹೇಳ್ತಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡನ ಕಡೆ ಸದಾ ಕಾಲ ನೀನು ಅದ ತಮ್ಮ ಮಾಕ ತೋರಿಸ್ತತಿ. ನೀವು ಅತ್ತಾಗ ಹೋಗ್ಬೇಕಾದ್ರ ಯಾವ ಭಾವ ಬೇಕಿಲ್ಲೇ? ನಿಷ್ಠ ಅನ್ನೋದು ಬೇಕು, ಸತ್ಯ ಅನ್ನೋದು ಬೇಕು. ಸತ್ಯ ಬೇಕ್ರಿ ಅಂದ್ರ ನಾವೇನತ್ತೇವ್ರಿ? ಬರೀ ಸುಳ್ಳು ಹೇಳಿ ಗಳಿಸ್ಬೇಕನ್ನೋರ್ದೇವ್ರಿ ನಾವು. ಸತ್ಯ ಹೇಳಿ ಗಳಿಸ್ಬೇಕನ್ನೋರು ಇಲ್ಲ. ಸಂತ ತುಕಾರಾಮ್ ಹೇಳ್ತಾರ, ನೀ ಸುಳ್ಳು ಹೇಳಿ ಗಳಸ ಬ್ಯಾಡ ಅಂತ ಹೇಳುದಿಲ್ಲ ನಾ. ಆದ್ರೆ ನೀನ್ ಹಿಂಬಾಲಿ ಬೆಣ್ಣ ಹತ್ತಿ ಬರೋದೈತೆ ಅನ್ನೋದ, ಅದು ಬೆಣ್ಣ ಹತ್ತಿ ಬರೋದಿಲ್ಲ ಅಂದಾಗ ಅದಕ್ಕೆ ಯಾಕೆ ನಿಮ್ ಗಂಟು ಬಿದ್ದೀರಂತಾರ ತುಕಾರಾಮ್. ನೀ ಎಷ್ಟು ಗಳಿಸಿದ್ರು ಸುಳ್ಳು ಹೇಳಿ ಗಳಿಸಿದೆ ಅಂದ್ರ ಅದೇನ್ ಮಾಡ್ತೈತಿ? ನೀ ಬರೋ ಹಾದಿಯನ್ನ ತೋರಿಕೊಡೋಲ್ಲ. ನೀ ಸತ್ಯ ಧರ್ಮದಿಂದ ಗಳಿಸಿದ್ರ ಅದಕ್ಕೇನಂತಾರ?
ನೀ ಎಂದಿಲ್ಲ ಒಂದಿನ ನನಗೆ ನಿನಗೆ ದೂರ ಇಲ್ಲ ಭಕ್ತ, ನಿನ್ನ ನಾ ಎಂದಿಲ್ಲ ಒಂದು ದಿನ. ಅಂದ್ರ ಮನುಷ್ಯನ ಮರಣ ಕಾಲದಾಗ ತಿಳಿತೈತ್ರಿ ಮನುಷ್ಯನಿಗೆ, ಈಗ ತಿಳಿದಿಲ್ಲ. ಸಾಯುವಾಗ ಗೊತ್ತಾಕತಿ. ಅದು ನೋಡ್ರಿ, ಒದ್ದು ಯಾರ ಸಾಯ್ತಿರ್ತಾರ ಸಾಯುವಾಗ ನೋಡ್ರಿ, ಅವ್ರ ಕಣ್ಣ ಮ್ಯಾಗ ಹಿಂಗ ಕೈ ಅಳಗಾಡಿಸಿರ್ಬೇಕಾರ ನೀವು. ಅವ್ರ ಕಣ್ಣ ಬಿಳ್ಕುಸುದಿಲ್ಲ. ಯಾಕೆ ಬಿಳ್ಕುಸುದಿಲ್ಲ? ಮಾಡಿದ ಪಾಪ ನೋಡೇ ಸಾಯ್ಬೇಕು. ನೀವು ಅಂತಲ್ಲ, ಯಾರಾದ್ರೂ ನಾವು ಮಾಡಿದ ಪಾಪ ನೋಡಿ ಸಾಯ್ಬೇಕಂತ ಬ್ರಹ್ಮಲಿಖಿತ ಐತಿ. ಎಂತವನಿಗೆ ಕಾಣತ್ ನಿಮ್ಗಲ್ಲ. ರಾಮನ ಹೆತ್ತಾವ ಯಾರ್ರಿ? ದಶರಥ್ ಮಹಾರಾಜ್, ಹೌದಿಲ್ಲ? ದಶರಥ್ ಮಹಾರಾಜ ಯೋಕೋಚಿತ್ ಪಾಪ ಆಗಿತ್ತದ. ಶ್ರಾವಣ ಕುಮಾರ್ ಹೊಡಿಬೇಕಂತ ಹೊಡೆದಿದ್ದಿಲ್ಲ. ಅವ್ ಬಾಳ ಶಬ್ದ ಓದಿ ಬಾಳ ಹೊಡೆದ, ಏನೋ ಪ್ರಾಣ ಕುಡಿಯತೈತೆ ಅಂತೇಳಿ ಹೋಗಿ ಶ್ರಾವಣ ಕುಮಾರ್ ಕುಂತು. ಅವ ದಶರಥ ರಾಜ ಪ್ರಾಣ ಬಿಡುವಾಗ ಏನ್ ಕಾಣಕತ್ರಿ? ಶ್ರವಣ ಕುಮಾರನ ಹತ್ಯೆ ಕಾಣಕತ್ತು, ಪಾಪ ಕಾಣಕತ್ತು. 5,000 ವರ್ಷ ಬದುಕಿದ್ದಾವ ಯಾರ? ದಶರಥ್ ಮಾರ 5,000 ವರ್ಷ ರೀ. ಅವನ್ ಬಹಳ ವಿಷಯ ಇತ್ತು. ಇಂಥ ದಶರಥ್ ಮಹಾರಾಜ ಅಳಾಕತ್ತಂತ, ದುಃಖಿತವಾಗಿ ಅಳಾಕತ್ತಂತ. ಯಾರನ್ನ ಹೆತ್ತಾನ್ರಿ ಅವ? ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅವನ್ ಉದುರದೊಳಗ ಬಂದಾನ. ಯಾರ ಉದುರದೊಳಗ? ದಶರಥ್ ಮಹಾರಾಜನ ಉದುರದೊಳಗ ಬಂದಾನ್ರಿ. ಮತ್ತ ಅಂತವಂಗ ಬಿಟ್ಟಿಲ್ಲ ಅಂದ್ರೆ ನಿಮಗೆ ನಾವು ಮಾಡಿದ ಪಾಪ ಬಿಡ್ಬೋದಂತೀರ? ವಿಚಾರ ಮಾಡ್ರಿ ಸ್ವಲ್ಪ. ಅದಕ್ಕ ಪಾಪ ಮಾಡೋದು ಸುಲಭ ಐತಿ, ಪಾಪ ತೀರ್ಸುದ ಬಹಳ ಕಠಿಣ ಐತಿ, ಬಹಳ ಕಠಿಣ. ಯಾವಾಗ ಕಣ್ಣೀರ್ ತೆಗೆದು ಅಳಾಕತ್ತಾವ ದಶರಥ್ ಮಹಾರಾಜ, ಕೌಶಲ್ಯ ಕೈಕಿ ಸಿಮಿತ್ರ ಕೇಳಿದ್ರಂತ. ನೀವು ಅಂಜಿದವರಲ್ಲ, ಹೆದರವರಲ್ಲ, ನೀವು ಬಹಳ ಧೈರ್ಯಷ್ಟ್ರು. ನೀವು ಬಹಳ ಧೈರ್ಯಷ್ಠ ಅಂದ್ರೆ ಅಗ್ರಿ ಧೈರ್ಯಷ್ಟ್ರು. ರಾಜರೊಳಗ ಅತಿ ಮಹಾರಾಜ ನೀನು. ನೀವು ಸಾಯುವಾಗ ಯಾಕೆ ಅಳಾಕತ್ತೀರಿ ಅಂತ ಕೇಳಿದ್ರಂತ. ನೀವು ಅಳವ್ರಲ್ಲ, ಯಾಕೆ ಅಳಾಕತ್ತೀರಿ ಅಂದಾಗ ಏನಂದಾರಿ ದಶರಥ್ ಮಹಾರಾಜ? ನಾನು ಮಾಡಿದ ಪಾಪ ನಾನು ಮುಂದೆ ಕಾಣಾಕತ್ತೈತಿ ಅಂದಂತ. ಕಾಣತೈತಿ, ಅದೇನ್ ಕಾಣತೈತಿ ಅಂತ ಕೇಳಿದ್ರಂತ. ಈಗ ನೀವು ಯಾರ ಸಾಹೇಬ್ ನೋಡಿರ್ಬೇಕಾರ, ಮ್ಯಾಲ ನೋಡ್ತಿರ್ತಾರ, ನೀವು ಕೈ ಅದು ಅಳಿಗಾಡ್ಸಿರ್ಬೇಕಾರ, ನೋಡುದಿಲ್ಲ. ಏನ್ ನೋಡ್ತಿರ್ತೈತಿ? ಟಿವಿ ಮಾಧ್ಯಮದೊಳಗೆ ನೀವು ಹೆಂಗ್ ಟಿವಿ ನೋಡ್ತಿರ್ತೀರಲ್ಲ, ಮೊಬೈಲ್ದಾಗ ನೋಡ್ತಿರ್ತೀರಲ್ಲ, ಹಂಗ ನೀವು ಮಾಡಿದ ಪಾಪ ನೀವು ಸಾಯುವಾಗ ಕಾಣತೈತದ. ಅದನ್ನ ನೋಡಿ ಹೊರಗಿ ಸಾಯ್ಬೇಡ್ರಿ. ನನ್ನ ಕಡೆ ನೀವು ಮನಸ್ಸು ಮಾಡಿತ್ತಂದ್ರ ನೀವು ಸಾಯುವಾಗ ಯಾರು ಕಾಣೋದಿಲ್ಲ, ಬರೀ ನಾನ ಕಾಡ್ತಾನೆ ಅಂತ ಹೇಳ್ತಾನೆ ಪರಮಾತ್ಮ. ನಿಮ್ಮ ಕಣ್ಣು ತುಂಬಾ ನಾ ಕಾಡ್ತೇನೆ. ನನ್ನ ನೋಡಿ ಸಂತೋಷದಿಂದ ನೀವು ಪ್ರೇಮದಿಂದ ನನ್ನ ಕೂಡವ್ರು ಆಗ್ತೀರಿ ಅಂತ ಹೇಳ್ತಾನೆ ಪರಮಾತ್ಮ. ಕೂಡವ್ರು ಆಗ್ತೀರಿ ಅಂತ ಹೇಳ್ತಾನೆ ಅಖಲಾಂಡ ಕೋಟಿ ಬ್ರಹ್ಮಣ ನಾಯಕ. ಯಾವಾಗ ದಶರಥ್ ಮಹಾರಾಜ ಅಂದ, ನಾ ಪಾಪ ಮಾಡ್ಬೇಕಂತ ಮಾಡಿಲ್ಲ, ಏಕೋಚಿತ್ ಪಾಪ ಆಗಿತ್ತು. ಆ ಪಾಪ ಇವತ್ತು ಏನ್ ಮಾಡತೈತಿ? ಕಣ್ಣೀರ್ ಹಾಕಾಕಚ್ಚೈತಿ ಅಂದ. ಅದಕ್ಕೆ ಏನ್ ಹೇಳ್ತಾರೆ ಇಲ್ಲೇ? ರಾಮ ಅವನು ಉದುರ್ದೊಳಗೆ ಹುಟ್ಟಿದ್ದ, ಅಖಲಾಂಡ ಕೋಟಿ ಬ್ರಹ್ಮಣ ನಾಯಕ ಹುಟ್ಟಿದ್ದ. ಅಂತವ್ರಿಗೆ ತಪ್ಪಲಿಲ್ಲ ಮಾಡಿದ ಪಾಪ. ನಿಮಗೆ ಯಾವ ತಪ್ಪಾಕತೈತಿ ಹೇಳ್ರಿ? ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇಲ್ಲೇನಂತಾರ? ರಾಮ ನಾಮ ಇಲ್ಲೇನಂತಾರ? ಜಡಲೆ ಚಿತ್ತ ಅಂತ. ರಾಮನಾಮ್ ಹೆಂಗ್ ಕುಂದಿರ್ಸ್ಬೇಕಂತ ಜಡದ್ ಕುಂದಿರ್ಸ್ಬೇಕಂತ. ಚಿತ್ತದೊಳಗ ಜಡದ ಕುಂದಿರ್ಸಿದಿ ಅಂದ್ರ ನಿನ್ನ ಚಿತ್ತ ಅವಾಗ ವೃತ್ತಿ ಆಗ್ತತಿ. ಚಿತ್ತ ವೃತ್ತಿ ಆಗ್ತಂದ್ರ ಭಗವಂತನ ಪ್ರಾಪ್ತಿ ನೀವ್ ಹುಡುಕ್ಬೇಡ, ಭಗವಂತ ನೀನ್ ಹುಡುಕ್ತಾನಂತ ಹೇಳ್ತಾರ ಇಲ್ಲಿ. ತಾಯಿಚ ಬೈಸೋಣೆ ಕರಾಯಕ ಚಿತ್ತ ಅವಡೇನಂತ ಆಳವಾವ. ನಿನ್ನ ಚಿತ್ತ ವೃತ್ತಿ ಆಗಿತ್ತಂದ್ರ ದೇವ್ರೇನಂತಾನ? ನೀನು ನನ್ನ ಹುಡುಕ್ಬೇಡ, ನೀನು ನಾ ಹುಡುಕ್ತೇನೆ ಅಂತ ಹೇಳ್ತಾನ ಅಖಲಾಂಡ ಕೋಟಿ ಬ್ರಹ್ಮಣ ನಾಯಕ. ಕರ ಏಕ ಚಿತ್ತ ಅವಡೆ ಅನಂತ ಆಳವವ. ಮನಿಯೊಳಗ ಕರ ಇರ್ತೈತಿ, ಆಕಳ ಅಡವಿ ಒಳಗ ಮೇಯ್ತಿರ್ತೈತಿ. ಮೇಯ್ಕೊಂತ ಒದರ್ತಿರ್ತೈತಿ ನೋಡ್ರಿ. ಅದ್ರ ಚಿತ್ತ ಎಲ್ಲಿತ್ತು? ಕರದ ಮ್ಯಾಗಿತ್ತು. ಹಂಗಿಲ್ಲ ಏನಂತಾರ? ನೀವು ಸಂಸಾರದೊಳಗೆ ಇದ್ರು ಕೂಡ ನೀವು ಸನ್ಯಾಸಿ ಇದ್ದಂಗಿರಿ ಅಂತ ಹೇಳ್ತಾರ ಅವ್ರು. ಸನ್ಯಾಸಿ ಇದ್ದಂಗ ಹೆಂಗಿರುದ್ರಿ? ಹಂಗಾರ ಸಂಸಾರ ಏನ್ ಮಾಡ್ಬೇಡ ಅಂತ ಏನ್ ಯಾವ ಗ್ರಂಥದೊಳಗೆ ಇಟ್ಟಾರ? ಇಲ್ಲ. ಪ್ರಪಂಚ ಖರಾವ ನೇಟಕ ಕುಟೆ ನಸಾವ ಪಾಠಕ ತ್ಯಾತ್ ಗ್ಯಾವರಾಮನಾವ ಚುಟಕ ಅಂತ ಹೇಳ್ತಾನ. ಪ್ರಪಂಚನು ಮಾಡ್ರಿ, ಪ್ರಪಂಚ ಮಾಡಬಾರ್ದು ಅಂತ ಯಾವ ಪಾರಮಾರ್ಥನೂ ಇಲ್ಲ, ಯಾವ ಗ್ರಂಥ ಲಿಖಿತ ಇಲ್ಲ. ಪ್ರಪಂಚ ಮಾಡಬೇಡ್ರಿ ಅಂತೇಳಿ. ಪ್ರಪಂಚ ಮಾಡ್ರಿ, ಅದು ನೆಟ್ಟಗ ಮಾಡ್ರಿ ಅಂತ ಹೇಳ್ತಾರ ನೋಡ್ರಿ. ಮತ್ತ ಹಂಗಂಗಲ್ಲ, ನೆಟ್ಟಗ ಮಾಡ್ರಿ ಅಂತ. ನೆಟ್ಟಗ ಹೆಂಗ್ ಮಾಡುದ್ರಿ? ಈಗ ನಾವು ಪಂಡ್ರಾಪುರಕ್ಕೆ ಹೊಂಟೇವಿ. ಪಂಡ್ರಾಪುರಕ್ಕೆ ಹೊಂಟ್ಬಿಟ್ಟಿವಿ ನಾವು. ಹೊಂಟೇವಿ ಅಂದ್ಮ್ಯಾಲ
ಈಗ ಮನೆ ಒಳಗ ನಾವ್ ಹೆಂಗ್ ಇಡ್ಬೇಕು ಇಟ್ಟ ಹೋಗ್ಬೇಕಲ್ರಿ ಇಲ್ಲೇ. ನಾವ್ ಈ ಪಾರ್ಮಾರ್ಥ ಮಾಡಾಕತ್ತೀವಿ, ಮನ್ಯಾಗಿನ ಹೆಣ್ಮಕ್ಳು ಭಿಕ್ಷಾ ಬೇಡ್ ತಿಂದ್ರ ಈ ಪಾರ್ಮಾರ್ಥ ನೆಟ್ಟೆ ಆಗ್ತೈತಿ ಅಂತ ಕೇಳ್ತಾರ. ನೆಟ್ಟೆ ಆಗುದಿಲ್ಲ ಅಂತ ಹೇಳ್ತಾರ. ಪ್ರಪಂಚ ಕರವ ನೇಟಕ ಕುಟೆ ನಸವ ಪಾಠಕ ಜಾತ್ ಗ್ಯಾವೆ ರಾಮ್ ನಾಮ್ ಚುಟಕ ಅಂತ. ಈ ರಾಮ್ ಅನ್ನೋದು ನಾಲ್ಗಿ ಮ್ಯಾಗ ಚುಟಕ್ ಇತ್ತಂದ್ರ ಪ್ರಪಂಚ ನೆಟ್ಗ ಇದ್ದಿದ್ದ ಖರೆ ಇದ್ರ ಪರಮಾತ್ಮ ಏನಂತಾನ, ಸದಾ ಕಾಲ ನಿನಗ ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ತಾನ. ನೀನ ನನ್ ಹುಡುಕ್ ಬೇಡ, ನಿನ್ನ ನಾ ಹುಡುಕ್ತೇನೆ ಅಂತ ಹೇಳ್ತಾನ ಪರಮಾತ್ಮ. ಅದಕ್ಕೆ ಪರಮಾತ್ಮ ಹುಡುಕುವಂಗ ಆಗ್ಬೇಕಾದ್ರೆ ಸದಾ ಕಾಲ ಇಲ್ಲಿ ಏನಂತಾರ ತುಕಾರಾಮ್ರು, ಹೆಚ್ಚಿ ದಾನ ದೇಘಾ ದೇವ ತುಜೆ ವಿಶರಣ ವಾವ ಗುಣ ಗಾಯನ ಉಡಿ ಹೀಚ್ ಮಾಜಿ ಸರ್ವ ಜೋಡಿ. ಅಂದ್ರ ಭಕ್ತಿ ಅಂದ್ರ ಬಹಳ ಅವಘಡ ಐತಿ. ಇದು ಬಹಳ ಸುಲಭ ಐತಿ ಅಂತೇನೋ, ಬಹಳ ಅವಘಡ ಐತಿ ಅಂತ ಹೇಳ್ತಾರ ಇಲ್ಲಿ. ಯಾವಾಗ ಧ್ರುವ 6 ವರ್ಷದ ಬಾಲ ಅಡಿಗೆ ಒಳಗಿದ್ದಾಗ ನಾಡ್ದು ಹೋಗಿ ಕೇಳಿದ್ರಂತ, ಸದಾ ಪರಮಾತ್ಮನ ನಾಮಸ್ಮರಣ ನುಡಿಯುವಂತ ಬುದ್ಧಿ ಕೂಡ ಪರಮಾತ್ಮ ಪ್ರತ್ಯಕ್ಷ ಆಗ್ಬೇಕಂತ ಧ್ರುವ ಕೇಳಿದ. ಆದ್ರೆ ಇವ್ ಏನ್ ಕೇಳಿದ, ಅಲ್ವಾ ಇದು ಭಕ್ತಿ ಅಂದ್ರ ಬಹಳ ಅವಘಡ ಐತಿ ಅಂತ ಹೇಳಿದಾರಿ. ಬಹಳ ಅವಘಡ ಐತಿ ಪ್ರಪಂಚದೊಳಗ. ಪ್ರಪಂಚ ನೋಡಿ ಇಷ್ಟ ಬಂದಿದ್ರಿ ಊರಾಗ, ಯಾಕೆ ಬರ್ಬಾರ್ದಂಗ ರೆಡಿ ಬರೋದು ಗೊತ್ತಿದ್ದೆ. ಅದು ಅವಘಡ ಬಿಟ್ಟಿಲ್ಲ ಅವ್ರ ಮೇಲೆ, ಅದು ಮಾಯಾ ಅನ್ನೋದು ಬಿಟ್ಟಿಲ್ಲ ಅಂತ. ಅವಘಡ ಐತಿ ಅಂದಾಗ ನಾರದ್ರು ಅವಘಡ ಐತಿ ಅಂತ ಯಾವಾಗ ಧ್ರುವನಿಗೆ ಅಂದ್ರು, ಧ್ರುವ ಹೇಳಿದ, ಯಪ್ಪ ಅವಘಡ ಐತಿ ಖರೆ, ನನ್ ಜೀವನದೊಳಗಿನ ಸಂಗಡ ಮಾಡ್ಕೊಂತಾನಿ, ಸದಾ ನನಗೊಂದು ಆಶೀರ್ವಾದ ಮಾಡಂತ ಕೇಳಿದ. ಎಷ್ಟ 6 ವರ್ಷದ ಬಾಲ ಇದ್ದಾವ. ಅವ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾ ಕುಂತಾಗ ಯಾರು ಬಂದ್ರ ಪರಮಾತ್ಮನ ಬಂದ ಕೇಶವ ಅವತಾರದೊಳಗೆ ಹೋಗಿ ನಿಂತ. ಅವಾಗ ಪರಮಾತ್ಮನ ಕೇಳತಾನಂತ ಯಾರಿಗೆ, ಧ್ರುವನಿಗೆ, ಧ್ರುವ ಕಣ್ ತೆಗಿಪ, ಮತ್ ನನ್ನ ಅವತಾರ ನೋಡ, ಕೇಶವ ಅವತಾರ ಐತಿ, ಪರಮಾತ್ಮ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿನ್ ಮುಂದ್ ಬಂದ್ ನಿಂತೇನಿ ನೋಡ್ ಅಂದಂತ. ಅವಾಗ ಏನಂದಾರ ಧ್ರುವ, ಯಪ್ಪ ನನ್ನ ಒಳಗಿನ ಪರಮಾತ್ಮ ನಾ ನೋಡತ್ತೇನಿ, ಇದು ಬಾಳ ಆನಂದದೊಳಗ ನಾ ಕುಂತಾನಿ, ನಿನ್ನ ಕಣ್ ತೆಗದ್ ನಾ ನೋಡಾಕ ಹೋಗ್ಲಿ ಅಂದಂತ. ದೇವ್ರ ಎಲ್ಲದಾನ, ಅವನ ಒಳಗ ಅದಾನ. ಎಲ್ಲರ ಒಳಗ ದೇವ್ರ ಅದಾನ. ಏನದಾನಿಲ್ಲ ಅಂತೀರಿ, ದೇವ್ರ ಅದಾನಂತ ಇದನ್ನ ಎಲ್ಲ ನಡೆಯತ್ತಿದ್ದ. ಏನಂದ, ನನ್ನ ಒಳಗಿನ ಪರಮಾತ್ಮ ನಿನ್ನಕ್ಕಿಂತ ಬಾಳ ಚಂದದ ನಾ ನೋಡಾತನಿ, ಆದ್ರೆ ನಿನ್ನ ನೋಡಾಕ ಒಲ್ಲೆ ಅಂದಂತ. ಯಾವಾಗ ಒಲ್ಲೆ ಅಂದ, ಪರಮಾತ್ಮ ಏನ್ ಮಾಡಿದ, ಮಾಯದಿಂದ ಒಳಗಿನ ಪರಮಾತ್ಮನ ಸೈಡ್ ಸರ್ಸ್ತಾ ಗಪ್ನ ಕಣ್ ತಗದ. ಅವಾಗ ನೋಡಿದ್ರೆ ಕೇಶವ ಅವತಾರ ಇದ್ದ. ಯಾಕಪ್ಪ ನನ್ನ ಒಳಗಿನ ಪರಮಾತ್ಮನ್ ಯಾಕೆ ನೀ ಸರಿಸಿದೆ ಅಂದ. ನೀನ್ ಒಳಗಿನಿಂದ ತಗಸ್ತೆ, ಅದು ಒಳಗಿನಿಂದ ಜ್ಞಾನದಿಂದ ಪರಮಾತ್ಮನ ನೀ ಕಾಣತಿದ್ದಲ್ಲ, ಅದನ್ನ ಸರಿಸಲಿಲ್ಲ ನಾನು ನೋಡ್ತಿದ್ದಿಲ್ಲ ಅಂದ. ಹಂಗ ಮನುಷ್ಯನಲ್ಲಿ ಏನಿರ್ಬೇಕಂದ್ರೆ ಪರಮಾತ್ಮ ಆತ್ಮ ರೂಪವಾಗಿ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿಮ್ಮ ಸರ್ವತ್ಯ ಚಾಮ್ ಹೃದಯ ಸನ್ವಿಷ್ಣು 15ನೇ ಅಧ್ಯಾಯ ಹೇಳ್ತಾರೆ. ಸರ್ವತ್ಯ ಚಾಮ್ ಹೃದಯ ಸನ್ವಿಷ್ಣು ಮತಾ ಸ್ಮೃತಿ ಜ್ಞಾನ್ ಮಪಹನಂ ಚ ಸರ್ವ ರಮ ವೇದ ವೇದಾಂತ ಕೃತ್ವೇದ ಇದಾವೆ ಚಾಮ್. ಏನ್ ಹೇಳ್ತಾನ ಪರಮಾತ್ಮ, 84 ಲಕ್ಷ ಜೀವರಾಶಿ ಒಳಗ ಅದೇನಂತ ಇದೆಲ್ಲ ನಡೆಯಾಕತೈತಿ ಅಂತ ಹೇಳ್ತಾನೆ. ಇದೆಲ್ಲ ನಡಿಬೇಕಾದ್ರೆ ಅದೇನಂತ ನಡೆಯಾಕತೈತಿ. ನಲಗೆ ಮುಕ್ತಿ ಧನ ಸಂಪದ. ಏನ್ ಹೇಳ್ತಾನ, ಮುಕ್ತಿ ಬೇಡ, ನಲಗೆ ಮುಕ್ತಿ ಧನ ಸಂಪದ, ಸಂಪತ್ತು ಬೇಡ, ಮುಕ್ತಿ ಬೇಡ, ನನಗೇನು ಬೇಡ, ಸದಾ ಇರ್ಬೇಕಂದ ತುಕಾರಾಮ. ನಿನ್ನ ನಾಮ ಸ್ಮರಣ ಇದ್ರೆ ಅದು ಸಾಕಂತ ಕೇಳಿದ. ಇದು ಒಂದಿದ್ರೆ ಸಾಕಂತ ಹೇಳಿದ. ಮತ್ ಮುಂದೇನ ಹೇಳ್ತಾನ, ತುಕಾಮನೆ ಗಾಲೋ ಥಯಾವರಿ ಬಾರ್, ತುಕಾಮನೆ ಗರ್ಭವಾಸಿ ಸುಖಿ ಗಾಲಾವಿ ಅಮ್ಮವಾಸಿ. ಅಕಸ್ಮಾತ್ ಇನ್ನೊಂದು ಜಲಂ ನನಗ ನೀ ಕೊಡೋದ ಇದ್ರ, ಏನ್ ಹೇಳ್ತಾನ್ರಿ, ಅಕಸ್ಮಾತ್ ಆಗಿ ಇನ್ನೊಂದು ಜಲಂ ನನಗ್ ಕೊಡೋದು ಇದ್ರ ಅದು ಎಲ್ಲಿ ಹುಟ್ಟಸ ಅಂತ ಹೇಳ್ತಾನ. ಸಂತರ ಮನಿ ಒಳಗ ಜಾಳಕ ಮಾಡ್ತಿರ್ತಾರಲ್ಲ ಸಂತರ, ಒಂದ್ ಕಪ್ಪಿ ಆದ್ರೂ ಮಾಡಿ ಹುಟ್ಟಿಸ್ ನನ್ನ ಬಸರದೊಳಗೆ ಇಡ ಅಂತ ಹೇಳ್ತಾನ್ರಿ. ಅಂದ್ರೆ ಸಂತರ ಪ್ರಭಾವ ಹೇಳ್ತಾರಿಲ್ಲ. ಹಿಂಗಾದ್ರೂ ಮಾಡಿ ಹುಟ್ಟಿಸಿ ನನ್ನ ಹುಟ್ಟಿಸಿದ್ರೆ ಇನ್ನೊಂದು ಜನ್ಮ ಕೊಡದಿದ್ರ, ಆದ್ರೆ ಸಂತರ ದರ್ಶನ ಸದಾ ಇರ್ಬೇಕು ನನಗೆ ಅಂತ ಕೇಳತ್ತಾರ. ಅಂದ್ರ ಇಲ್ಲೇನ್ ಹೇಳ್ತಾರಂದ್ರ, ದೇವ್ರ ಪಾದ ಅಕಸ್ಮಾತ್ ಸಿಗ್ಲಿಕ್ಕೂ ನಡಿತೈತಂತ, ಸಂತರ ಪಾದ ಸಿಗ್ಬೇಕಂತ, ಸಂತರ ಪಾದ ಬೇಕಂತ. ಅರ್ಜುನ ಕೃಷ್ಣ ಪರಮಾತ್ಮ ಹೇಳ್ತಾನ, ಭವನ್ ನಾಮ್ 7ನೇ ಅಧ್ಯಾಯದೊಳಗೆ ಹೇಳ್ತಾನ್ರಿ, ಭವನ್ ನಾಮ್ ಜನ್ಮ ನಾಮ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಧತೆ ವಸುದೇವ ಸರ್ವಮಿತಿಸ ಮಾತ್ಮ ಸುಧರ್ಲಭ ಅಂತ ಹೇಳ್ತಾನೆ.
ಅಕಸ್ಮಾತ್ ಪರಮಾತ್ಮನ ಪಾದ ಸಿಗ್ಲಿಕ್ಕೂ ನಡಿತೈತಿ, ಸಂತರ ಪಾದ ಮೊದಲು ನೀ ಕಳ್ಕೋಬೇಡ ಅಂತ ಹೇಳ್ತಾರೆ. ಪರಮಾತ್ಮ ಹೇಳತ್ತಾನೆ, ಸಂತರ ಪಾದಕ್ಕೆ ಬಿದ್ರೆ ಅದು ನನಗ ಆನಂದ, ನನ್ನ ಪಾದಕ್ಕೆ ಬಿದ್ರೆ ನನಗೆ ಸಂತರಿಗೆ ಆನಂದ ಅಂತ ಹೇಳ್ತಾನೆ. ಇವ್ರ ಸಂತರು ದೇವರು ಬೇರೆ ಇಲ್ಲ, ಇವ್ರು ಎರಡು ಏನೈತಿ ಅಂದ್ರ ಒಂದೈತಿ. ಅದು ಹೆಂಗ ಒಂದೈತಿ ಅಂತ ತೋರಿಸಿದಾಗ ಸಂತರೊಳಗ ನನ್ನೊಳಗ ಅವ್ರು ಅಂತ ಹೇಳ್ತಾನೆ ಪರಮಾತ್ಮ. ಅದು ಹೆಂಗಂತ ಕೇಳಿದ್ರ ಇಲ್ಲಿ ಮಾತ್ಮ ಹೇಳ್ತಾರ, ವಿದುರನ ಮನೆಗೆ ಹೋದ ಪರಮಾತ್ಮ, ಕೃಷ್ಣ ಪರಮಾತ್ಮ ವಿದುರನ ಮನೆಗೆ ಹೋದ. ವಿದುರನ ಹೇಳ್ತ ಏನ್ ಮಾಡ್ಲಿ ಅಂದ್ರೆ 1 ಡಜನ್ ಬಾಳೆಹಣ್ಣು ತಗೊಂಡ ಕೃಷ್ಣಗೆ ತಿನ್ನಿಸ್ಬೇಕಂತ ಬಂದಂತ್ರಿ. ಕೃಷ್ಣಗೆ ತಿನ್ನಿಸ್ಬೇಕಂತ ಬಂದಾಗ ಕೃಷ್ಣ ಪರಮಾತ್ಮ ಇಸ್ಕೊಂಡ ಆ ಹಣ್ಣೆಲ್ಲ ಸುಲಿದು ಏನ್ ಮಾಡತ್ತಾರಿ, ಆಕಿಗೆ ತಿನ್ಸಾಕತ್ತಾವ. ಯಾರಿಗೆ? ವಿದುರನಿ ಹೆಂಡತಿಗೆ ತಿನ್ಸಾಕತ್ತ. ಅವಾಗ ಮತ್ತ ಆಕೇನ್ ತಿನ್ನಿಸ್ಬೇಕ್ರಿ ಅವಂಗ? ಆಕಿ ಕೈಯಾರ ಹಣ್ಣು ತಗೊಂಡ ಕೃಷ್ಣ ಪರಮಾತ್ಮ ಆಕಿಗೆ ತಿನ್ಸಾಕತ್ತ ಹಣ್ಣ. ಆಕೆ ಏನ್ ಮಾಡ್ತಿದ್ಲು, ಅವ್ ಸುಲ್ದೇನ್ ಬಿಟ್ಟಿದ್ರಲ್ಲ ಸಿಪ್ಪಿನ, ಆ ಸಿಪ್ಪಿ ತಗೊಂಡ ಕೃಷ್ಣಗೆ ತಿನ್ಸಾಕತ್ತ ನೋಡ್ರಿ. ಕೃಷ್ಣ ಆ ಸಿಪ್ಪಿ ತಿನ್ನಾಕತ್ತ, ಆಕೆ ಏನ್ ತಿನ್ನಾಕತ್ಲು? ಹಣ್ಣು ತಿನ್ನಾಕತ್ಲು. ಇದ್ರ ಬಂದಂತ, ಏನ್ಪಾ ನೀನು ಅಖಲಾಂಡ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂದಾರ ನಿನಗೆ, ನೀ ಯಾಕೆ ಸಿಪ್ಪಿ ತಿನ್ನಾತಿ ಅಂತ ಕೇಳಿದಂತ. ನೀ ಸಿಪ್ಪಿ ತಿನ್ನೋದು ಏನ್ ಬಂದಿತ್ತು ಅಂತ ಕೇಳಿದಂತ. ಇದ್ರ ಬಂದ, ಇಲ್ಲ ನಾನು ಹಣ್ಣ ತಿನ್ನಾಕತ್ತೇನಿ, ನಿನ್ ಹೆಂಡತಿ ಸಿಪ್ಪಿನ ತಿನ್ನಾಕತ್ತಾಳ ಅಂದಂತ. ನಿನ್ ಹೆಂಡತಿ ಸಿಪ್ಪಿ ತಿನ್ನಾಕತ್ತಾಳ, ನಾನ ಹಣ್ಣು ತಿನ್ನಾಕತ್ತೀನಿ ಅಂದ. ನಾನ್ ನೋಡಾಕತ್ತೇವಿಗೆ ನೀನು ಸಿಪ್ಪಿ ತಿನ್ನಾತಿ, ಆಕಿ ನೀನು ಸಿಪ್ಪಿ ತಿನ್ಸಾಕತ್ತಾಳ. ನೀ ನೋಡಿದ್ರ ಆಕಿ ಭಾಳದೊಳಗ ಆಕಿ ಕೊಟ್ಟಿ ಸಿಪ್ಪಿ ನೀ ತಿನ್ನಾತಿ, ಆಕಿ ಹಣ್ಣು ತಿನ್ನಾಕತ್ತಾಳ. ಅವಾಗ ಇದ್ರಿಗೆ ಹೇಳ್ತಾನ ಕೃಷ್ಣ ಪರಮಾತ್ಮ, ಇದ್ರ ನೀನ್ ಸತಿ ನನ್ ಮ್ಯಾಲ ಹೆಂಗ ಬಾವಿಟ್ಟಾಳಲ್ಲ, ಹಂಗ ಆಕಿ ಮ್ಯಾಲ ನಾನ್ ಬಾವಿಟ್ಟೇನಿ. ನನ್ನ ಒಳಗ ಆಕಿ ಕುಂತ ಏನ್ ಮಾಡತ್ತಾಳ, ಆಕಿ ನನ್ನ ಒಳಗ್ ಕುಂತಾಳ, ಆಕಿ ಒಳಗ್ ನಾನ್ ಕುಂತೇನಿ. ಆಕಿ ನನ್ನೊಳಗ್ ಕುಂತಾಳ, ಆಕಿ ಒಳಗ್ ನಾನ್ ಕುಂತೇನಿ. ನನ್ನೊಳಗ ಆಕಿ ಕುಂತ ಏನ್ ತಿನ್ನಾತಾಳ? ಸಿಪ್ಪಿ ತಿನ್ನಾಕತ್ತಾಳ. ಆಕಿ ಒಳಗ್ ಕುಂತ ನಾ ಏನ್ ತಿನ್ನಾತೇನಿ? ಹಣ್ಣು ತಿನ್ನಾತೇನಿ. ನಾ ಸಿಪ್ಪಿ ತಿನ್ನಾವಲ್ಲ, ಹಣ್ಣು ತಿನ್ನಾವದೇನ ಅಂತ ಹೇಳ್ತಾನ ಪರಮಾತ್ಮ. ಅದಕ್ಕ ಮನುಷ್ಯನ ಭಾವ ಹೆಂಗಿರ್ಬೇಕಂದ್ರ ಎರಡು ಏಕಾಗಿರ್ಬೇಕಂತ. ಅಂದ್ರೆ ಇಲ್ಲಿ ಏನಂದ್ರ, ನೀವ್ ಕೇಳತ್ತೀರಿ, ಇಲ್ಲಿ ಕೇಳತ್ತಿಲ್ಲ. ನಾ ಹೇಳು ಕೊಡ್ದ ನೀವು ನಮ್ಮ ಮ್ಯಾಲ ಮನಸ್ಸು ಇಟ್ಟಿದ್ದ ಕರೆ ಐತಂತ, ಬಾವ್ ಇಟ್ಟಿದ್ದ ಕರೆ ಇದ್ರ ನಾ ಹೇಳು ಕೊಡ್ದ ಇದನ್ನ ಹೇಳ್ತಾನಂತ ನಿಮ್ಮೊಳಗ್ ಬರ್ಬೇಕಂತ ಅಂದಾಗ ಎರಡು ಅಲ್ಲಿ ಕಲೆಕ್ಷನ್ ಆಗೈತೆ ಅಂತ ಗೊತ್ತಾಗ್ತೈತಿ. ಅದಕ್ಕೆ ಈ ಭಾವ ಇತ್ತಂದ್ರ ಪರಮಾತ್ಮ ಏನಂತಾನ, ಸದಾ ಕಾಲ ನಿಮ್ಮನ್ನ ಕಾಯ್ತೀನಿ. ತುಕಾಮಣೆ ಗರ್ಭವಾಸಿ ಸುಖಿ ಘಾಲಾವಿ ಅಮಾವಾಸಿ. ನಾವು ಯಾರಾದ್ರೂ ಏನ್ ಕೇಳ್ತೀವಿ? ಸುಖ ಕೇಳ್ತೀವಿ. ದುಃಖ ಕೇಳಿವೆ? ದುಃಖ ಕೇಳದವ್ರಲ್ಲ ನಾವು, ಸುಖನ ಕೇಳ್ತೀವಿ. ಮತ್ತೆ ನೀವು ಸುಖ ಉಂಡವ್ರಾದ್ರಿ ದುಃಖ ಯಾರು ಉಣ್ಣುದ್ರಿ? ದುಃಖ ಯಾರು ಉಣ್ಣೋದು? ಇಲ್ಲೇನಂತಾರ, ಯಾವ ಸುಖ ಉಂಡಾನ ಅವ್ ದುಃಖ ಉಂಡ ಹೋಗ್ಬೇಕು. ಯಾವ ದುಃಖ ಉಂಡಾನ ಅವ್ ಸುಖ ತಿಂದ ಹೋಗ್ಬೇಕಂತ ಐತಿ. ಆದ್ರೆ ಸಂತ ಶರಣರು ಹಂಗಲ್ಲ, ಸುಖ ಬಂದೈತೆ ಅಂತ ಹಿಗ್ಗವ್ರಲ್ಲ, ದುಃಖ ಬಂದೈತೆ ಅಂತ ಕುಗ್ಗವ್ರಲ್ಲ, ಇವ್ರಿಗೆ ಸಂತರ ಅಂತ. ಸುಖ ಬಂದೈತೆ ಅಂತ ಇವ್ರು ಎಂದು ಹಿಗ್ಲಿಲ್ಲ, ದುಃಖ ಬಂದೈತೆ ಅಂತ ಎಂದು ಕುಗ್ಲಿಲ್ಲ. ಅದು ಸುಖ ದುಃಖದ ಕಡೆ ಅವ್ರು ವಿಚಾರ ಮಾಡ್ಲಿಲ್ಲ. ಪರಮಾತ್ಮನ ಕಡೆ ಯಾವ ಮನಸ್ಸಿಟ್ರಲ್ಲ ನಮ್ಮದ ಮ್ಯಾಲ, ಪರಮಾತ್ಮ ಏನ್ ಮಾಡ್ತಾನ, ದುಃಖನೂ ಸಂಬಂಧ ಇಲ್ಲ, ಸುಖನೂ ಸಂಬಂಧ ಇಲ್ಲ. ನನ್ನೊಳಗ ನೀನ, ನಿನ್ನೊಳಗ ನಾನ್ ಅಂತ ಪರಮಾತ್ಮ. ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಹೆಚ್ಚಿ ದಾನ ದೇಗ ದೇವ ತುಜೆ ವಿಶರಣ ವಾವ, ಗುಣ ಗಾಯಿನ ಉಡಿ ಹೀಚ ಮಾಜೆ ಸರ್ವ ಜೋಡಿ, ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಘ ಧೀಸದ. ಅದಕ್ಕೆ ಇಲ್ಲಿ ಏನಂತಾರ, ಭಕ್ತಿಗೆ ನೀವು ಭಕ್ತಿ ಮಾಡೋದು ಬೇಡ. ಏನ್ ಹೇಳ್ತಾರ? ನೀವು ಭಕ್ತಿ ಮಾಡೋದು ಬೇಡ, ಮೊದಲ ಭಕ್ತಿ ಮೂಲ ತಿಳ್ಕೊತಾರ. ಏನ್ರಿ? ಭಕ್ತಿ ಮೂಲ ಮೊದಲ ಮನುಷ್ಯ ಭಕ್ತಿ ಮೂಲ ತಿಳಿಬೇಕು. ಭಕ್ತಿ ಮೂಲ ತಿಳಿದ ಮೇಲೆ ಏನ್ ಮಾಡ್ತಾರ ಈ ಮಕ್ಕಳವ್ರು? ಭಕ್ತಿ ಮರ್ಮ ಗೊತ್ತಾಗ್ಬೇಕಂತ. ಭಕ್ತಿ ಮರ್ಮ ಅದು ಹೆಂಗೈತಂತ ಭಕ್ತಿ ಮರ್ಮ ಗೊತ್ತಾಗ್ಬೇಕಂತ. ಅದು ಮರ್ಮನ ಗೊತ್ತಾಗ್ಲಿಲ್ಲ ಅಂದ್ರೆ ನೀ ಅರವಿನ ಜನ್ಮಕ್ ಬಂದ್ರು ಉಪಯೋಗ ಇಲ್ಲ ಅಂತ. ಅದಕ್ಕೆ ಹೇಳಿ ಅಂತಾರ, ಭಕ್ತಿ ಮರ್ಮ, ಭಕ್ತಿ ಮೂಲ, ಭಕ್ತಿ ಕರುಣೆ. ಭಗವಂತನ ಪ್ರೇರಣೆ ಆಗ್ಬೇಕು ಮನುಷ್ಯನಿಗೆ. ಭಗವಂತನ ಪ್ರೇರಣೆ ಆಗದ ಎಂದು ಜೀವನದಾಗ ಮುಕ್ತಿ ಆಗುದಿಲ್ಲ. ಮುಕ್ತಿ ಆಗ್ಬೇಕಾದ್ರೆ ಭಗವಂತನ ಪ್ರೇರಣೆ ಮೊದಲು ನಮ್ಗೆ. ಭಗವಂತನ ಪ್ರೇರಣೆ ಆಗ್ಬೇಕಾದ್ರೆ ನಮ್ಗೆ ಯಾವ್ದು ಆಗಲಿಲ್ಲಪ್ಪ, ಈ ಸಂತ ಹೊಂಟ್ರ ಇವ್ರು ಹಿಂಬಾಲ್ ಹೋಗೋಣಂತ ಹೋದ್ರ ಸಾಕಂತ ಭಗವಂತನ ಪ್ರೇರಣೆ ಆಗ್ತೈತಂತ್ರಿ. ಬರೀ ಸಂತ ಹಿಂಬಾಲ್ ಹೋದ್ರಂತ ಅವ್ರು ರಾಮಕೃಷ್ಣ ಹರಿ ಅನ್ಲಿಕ್ಕೂ ಸಾಕ.
ಭಗವಂತನ ಪ್ರೇರಣೆ ಆಗ್ತೈತಿ ಅಂತ ಹೇಳ್ತಾರ. ಅದಕ್ಕೆ ಸಂತ ಅಂದ್ರೆ ಸಂಘ ಇದು ಯಾವುದು? ಸತ್ಸಂಗ. ಈ ಸತ್ಸಂಗ ಯಾರ್ದಿತ್ತು? ರಾಮಂದಿತ್ತು. ರಾವಣಂದ ಏನಿತ್ತು? ದುರ್ಜನ ಸಂಘ ಇತ್ತು. ರಾವಣನ ಕೂಡ ಎಷ್ಟೋ ಮಂದಿ ಪ್ರಾಣ ಹತ್ಯೆ ಹೋದ್ರು. ರಾಮನ ಕಡೆನು 3.5 ಕೋಟಿ ಸತ್ತಿದ್ರ, ಸೈನ್ಯ ಸತ್ತಿದ್ರು. 77 ಕೋಟಿ ಕಪಲೆ ಸೈನ್ಯದೊಳಗ 3.5 ಕೋಟಿ ಕಪಲೆ ಸೈನ್ಯ ನಾಶ ಆಗಿತ್ತು. ಯಾರಿಂದ? ರಾವಣನಿಂದ. ಆದ್ರ ರಾವಣನ ಹಂತ್ಯಾನ ಮುಗಿದು ಹೋತು. ಹಂತಿ ಮುಗಿದು ಹೋದಾಗ ಇಂದ್ರ ಕೇಳಿದಂತ ರಾಮನ್ ಬಂದು, ರಾಮ ನಾ ಏನಾದ್ರೂ ಕೊಡ್ತೇನೆ, ಒಂದ ಹೂವಿನ ತರ ಇಷ್ಟ ಕೊಡ್ತೇನೆ, ನೀ ಏನ್ ಬೇಕು ಕೇಳಂತ ಕೇಳಿದಂತ. ಅವ್ ರಾಮ ಏನ್ ಕೇಳಿದಾರಿ? ಅಲ್ಲ ಅಂದ್ರೆ ಸತ್ಸಂಗ ಹಂಗ, ಇಲ್ಲಿ ದುರ್ಜನ ಸಂಘ ಹಂಗ ಅಂತ ಇಲ್ಲಿ ತೋರ್ಸಾತಾರ. ಅವಾಗ ಇವ ಕೇಳಿದಂತ, ನೀ ಏನ್ ಕೇಳಿದ್ರು ಕೊಡ್ಬೇಕಪ್ಪ ಇಂದ್ರ ಅಂತ ಕೇಳಿದಂತ. ಅವಾಗ ನೀ ಏನ್ ಕೇಳ್ತಿಪ್ಪ ಅದನ್ನ ಕೊಡ್ತೇನೆ ನಾನು ತಿಳಿದಿದ್ದ ಅಂತ ಹೇಳಿದಂತ ಇಂದ್ರ. ಏನು ಬೇಡ, ದೈತ್ರು ಕೂಡ ಹೊಡೆದಾಡಕ್ ಹೋಗಿ, ರಾವಣನ್ ಕೂಡ ಹೊಡೆದಾಡಕ್ ಹೋಗಿ, ಇಲ್ಲಿ ಏನಂದ್ರ 77 ಕೋಟಿ ಕಪಿಲ ಸೈನ್ಯದೊಳಗಿಂದ 3.5 ಕೋಟಿ ಕಪಿಲ ಸೈನ್ಯ ನಾಶ ಆಗಿ ಹೋಗ್ಬಿಟ್ಟೈತಿ. ನನಗೇನು ಕೊಡೋದು ಬೇಡ, ನೀವ್ ಕೊಡ್ಬೇಕಾಗಿದ್ದ ಕರೆ ಇದ್ರ 3.5 ಕೋಟಿ ಕಪಿಲ ಸೈನ್ಯ ನಾಶ ಆಗಿ ಹೋಗೈತಲ್ಲ, ಅವ್ರನ್ನ ಕೊಟ್ಬಿಟ್ರೆ ಸಾಕಂತ ಕೇಳಿದ. ಏನ್ ಕೇಳಿದ ರಾಮ? 77 ಕೋಟಿ ಒಳಗ 3.5 ಕೋಟಿ ಕಪಿಲ ಸೈನ್ಯ ನಾಶ ಆಗಿ ಹೋಗೈತಿ. ಆ ನಾಶ ಆದಂತ 3.5 ಕೋಟಿ ಕಪಿಲ ಸೈನ್ಯ ಬಂದ್ರ ಇಷ್ಟು ಸಾಕಿಂದ್ರ ಅಂತ ಕೇಳಿದ. ಇಂದ್ರ ಏನ್ ಮಾಡ? ತಥಾಸ್ತು ಅಂತ ಹೇಳಿದ. ತಥಾಸ್ತು ಯಾವಾಗ ಅಂದ, ಅವಷ್ಟು 3.5 ಕೋಟಿ ಕಪಿಲ ಸೈನ್ಯ ನಾಶ ಆಗಿದ್ ಹೊಳ್ಳಿ ಬಂದ್ರೆ ನಿಂತಂದ್ರ ರಾಮನ ಮುಂದೆ. ಯಾರ ಮುಂದ್ರಿ? ರಾಮನ ಮುಂದೆ ಬಂದ ನಿಂತು. ರಾಮ್ ಕೇಳ್ತಾನ, ಎಲ್ಲಿ ಹೋಗಿದ್ರು ಅಂತ ಕೇಳಿದಂತ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ ನೀವು ಅಂತ ಕೇಳಿದಂತ. ನಿನ್ನ ಆಶೀರ್ವಾದದಿಂದ ಈ ಭೂಮಿ ಒಳಗ್ ಹೋಗಿದ್ವಪ್ಪ, ನಿನ್ನ ಆಶೀರ್ವಾದದಿಂದ ಕ್ಷಣಾರ್ಧದಲ್ಲಿ ನಾ ಇಲ್ಲಿ ಬಂದ್ ನಿಂತೇನೆ ನೋಡು ಅಂತ ಹೇಳಿದಂತ. ಎಷ್ಟ? 77 ಕೋಟಿ ಒಳಗೆ 3.5 ಕೋಟಿ ಕಪಿಲ ಸೈನ್ಯ ಬಂದ ನಿಂತಿದ್ರಂತ. ಅದಕ್ಕೆ ಏನಂತಾರ ಇಲ್ಲ, ಪರಿತ್ರನಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮೆ ಯುಗೆ ಯುಗೆ ಅಂತ ಹೇಳತ್ತಾರ. ಸತ್ಸಂಗದೊಳಗೆ ಬೆಣ್ಣ ಹತ್ತಿದವರು ಶತ್ರು ಇದ್ದಂಗ ಅಂತ ಹೇಳತ್ತಾರ. ಶತ್ರು ಇದ್ದಂಗ ಅಂತ. ಈಗ ರಾವಣನ ಬೆಣ್ಣ ಹತ್ತಿ ಎಷ್ಟೋ ನಾಶ ಆಗಿದ್ವಲ್ಲ. ರಾಮ ಬೇಕಾಗಿತ್ತು, ರಾಮ್ ದೇವರಿದ್ದ, ಸತ್ಸಂಗಿತ್ತು, ಅವ್ ಸತ್ತವ್ರನ್ನ ಬದುಕಿಸ್ಕೊಂಡ. ಮತ್ತ ರಾವಣನ ಕಡೆ ಇದ್ದವ್ರನ್ನ ಬದುಕಿಸೋರು ಯಾರಿದ್ರ? ದುರ್ಜನದ ಕಡೆ ಬೆಣ್ಣ ಹತ್ತಿದ್ರ, ನೀ ಒಳ್ಳೆಯವನಿದ್ರು, ನೀ ಸತ್ಯವಂತಿದ್ರು, ನೀ ಧರ್ಮಿಷ್ಠಿದ್ರು ಉಪಯೋಗ ಇಲ್ಲ. ದುರ್ಜನ ಸಂಘ ಬೆಣ್ಣ ಹತ್ತಿದ್ರ ಉಳಿಸ್ಕೊಂಡು ಹೊಳ್ಳಿ ಎಬ್ಸವ್ರು ಇಲ್ಲ. ಆ ಸತ್ಸಂಗದೊಳಗೆ ನೀ ಸತ್ರು ಕೂಡ ಸತ್ತಂಗಲ್ಲ ಇದ್ದಂಗ ಅಂತ ಹೇಳತ್ತಾರು. ನಿನ್ನ ಮತ್ತು ಪರಮಾತ್ಮ ಏನ್ ಮಾಡ್ತಾನ? ಜನ್ಮಕ್ಕೆ ಹಾಕಿ ಮತ್ತು ತಂದು ಶಿವ ಮಾಡಿಸ್ತಾನ. ಅದಕ್ಕೆ ಇದು ಮನುಷ್ಯನಲ್ಲಿ ಬೇಕಂತ ಹೇಳ್ತಾರೆ. ಯಾವ ಸಂಘ ಹತ್ತಿದ್ರೆ ನಮ್ಗೆ ಏನಾಗ್ತೈತೆ ಅಂತ ಹೇಳಿ ರಾಮಕೃಷ್ಣ ವಿವರಣೆ ಮಾಡುತ್ತಾ, ಸತ್ಸಂಗ ಸಜ್ಜನರ ಸಂಘ ಹೆಜ್ಜೆಯ ಸೌದಂತೆ, ದುಜ್ಜನರ ಸಂಘ ಬಚ್ಚಿಲನ ವಜ್ಜಿನಂತೆ ಅಂತ. ಅದ್ರ ಕಡೆ ಯಾವ ಪಕ್ಷಪಾತ್ರನೇ ಇಲ್ಲ. ಅದ್ರ ಕಡೆ ಬಹಳ ಜನ ಇರ್ತೈತಿ. ಆದ್ರೆ ಅಂದಿಲ್ಲ ಒಂದಿನ ಅದೆಲ್ಲ ನಾಶ ಹೋಗ್ತೈತಿ. ಇದು 10 ಜನ ಇರ್ಲಿ, ಇದೇನ್ ಮಾಡ್ತೈತ್ರಿ? ಅವಾಯ್ಡ್ ಮಾಡ್ತೈತಿ. ಇದು ಮತ್ತು ಅಂದ್ರ ಒಂದು ಗಿಡ ಬೆಳಿಬೇಕಾದ್ರ ಹವೇರ್ಗ ಬೆಳಿತಿರ್ತೈತಿ. ಅದಕ್ಕೇನ್ ಇರ್ತೈತಿ? ಅದು ಹೆಂಗ್ ಪಂಜ್ ಬಿಟ್ಕೊಂತ ಹೋಗ್ತೈತಲ್ಲ, ಹಂಗಿದು ಸತ್ಸಂಗ ಬೆಳ್ಕೊಂತ ಹೋಗ್ತೈತಿ. ಅದು ದುರ್ಜನ ಸಂಘ, ಅದಕ್ಕೆ ಬೇರೆ ಇಡುದಿಲ್ಲ. ಅದಕ್ಕೆ ಅಂತರ್ ಮ್ಯಾಗಿಂದ ಬರ್ತೈತಿ. ಅದು ಸುಳ್ಳು ಅಂತರ ಮ್ಯಾಗಿಂದ ಬರ್ತೈತಿ. ಸತ್ಯ, ಈಗ ಸತ್ಯ ಹೇಳಾಕತ್ರಿ ನೀವು, ಯಾರು ಕುಂದ್ರದಿಲ್ಲ ಇಲ್ಲಿ. ಸುಳ್ಳು ಹೇಳಿದ್ರೆ ಒಂದ ನಿಮಿಷನಾಗ ಬಸ್ತೇನೆ. ನೀವು ಸುಳ್ಳು ಹೇಳಿದ್ರೆ ಸತ್ಯ ಹೇಳಿ ಬಸ್ಬೇಕಂದ್ರೆ ಆಗುದಿಲ್ಲ ನಿಮ್ಗೆ. ಸತ್ಯ ಹೇಳಿ ಅಂದ್ರ ಸತ್ಯ ಯಾವಾಗ ಬರ್ತೈತಿ ಅಂದ್ರ ಎಂದಿಲ್ಲ ಒಂದಿನ ಸತ್ಯ ಪವರ್ ತೋರಿಸ್ತೈತಿ. ಅದಕ್ಕೆ ನಾವು ಮೊದಲ ಮನುಷ್ಯತ್ವಕ್ಕೆ ಬಂದ್ಮೇಲೆ ಸತ್ಯ ಮಾತಾಡ್ರಿ ಅಂತ ಹೇಳ್ತಾರ. ನೀವು ಸತ್ಯ ಮಾತಾಡಿದ್ದ ಕರೆ ಇದ್ರ ಸತ್ಯವು ನಾನು, ದೇವ್ರೇನಂತಾನ? ಸತ್ಯವು ನಾನು, ಸತ್ಯ ಜಗಮಿತ್ತೆ, ಸತ್ಯ ದೇವರ ಅಂತ ಹೇಳ್ತಾನ. ಜಗತ್ತು ನಾನ, ಸತ್ಯ ನಾನ, ದೇವರ ನಾನು. ನೀವು 3 ತಿಳ್ಕೊಂಡ್ಬಿಟ್ರ ನೀವ್ ಯಾವ ಭಕ್ತಿ ಮಾಡ್ಲಿಕ್ಕೂ ನಿಮಗ ಪರಮಾತ್ಮ ಏನಂತಾನ? ಯಾರ ಸತ್ಯ ಏನ್ ಮಾತಾಡ್ತಾರ ಅವ್ರ ಹಿಂಬಾಲಿರ್ತೇನಿ, ಯಾರ ಧರ್ಮದಿಂದ ಅದಾರ ಅವ್ರ ಹಿಂದಿರ್ತೀನಿ, ಅವ್ರನ್ನ ಕಾಯ್ತೀನಿ. ಇಂಥವ್ರನ್ನ ಕಾಯಕ ನಾನ್ ಅದೇನಿ. ಇಂಥವ್ರನ್ನ ಕಾಯ್ಲಿಲ್ಲ ಅಂದ್ರೆ ನನಗೆ ಯಾರು ದೇವ್ರ ಅನ್ಬೇಕಂತ ಹೇಳ್ತಾನ ಪರಮಾತ್ಮ. ಇಂಥವ್ರನ್ನ ಕಾಯ್ಲಿಲ್ಲ ಅಂದ್ರೆ ಪರಮಾತ್ಮನ ದೇವ್ರ ಅಂತ ಯಾರು ಅನ್ಬೇಕು?
ನಾ ದೇವರನ್ನು ದೇವತ್ವ ಇಟ್ಕೊಳ್ಬೇಕಾದ್ರ ಸತ್ಯ ಧರ್ಮವಂತನ್ನ ನಾ ಎಂದು ಬಿಟ್ಟು ಕೊಡುದಿಲ್ಲ. ಏನ್ ಹೇಳ್ತಾನ ಪರಮಾತ್ಮ, ನನ್ನ ಪ್ರಾಣ ಹೋದ್ರು ನನ್ನ ಭಕ್ತರನ್ನ ನಾನು ಹೋಗ್ಬಿಡುದಿಲ್ಲ ಅಂತ ಹೇಳ್ತಾನ. ಅವನ ಪ್ರಾಣ ಹೋದ್ರು ಭಕ್ತರನ್ನ ಹೋಗ್ಬಿಡುದಿಲ್ಲ ಅಂತ ಪರಮಾತ್ಮ. ನನ್ನ ಪ್ರಾಣ ಕೊಟ್ಟಾದ್ರೂ ನಾ ಸಲ್ಲುತ್ತೇನೆ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಏನ್ ಹೇಳ್ತಾನಿಲ್ಲ, ಹೇಚಿ ಧಾನ ದೇಗಾದೇವ ತುಜ ವಿಶರಣ ವಾವ. ಅಂದ್ರ ಮರಾಠಿ ಒಳಗೆ ನಮಗೂ ಮರಾಠಿ ಬರೋಲ್ರಿ. ಮತ್ತೆ ಏನ್ ಪರಮಾತ್ಮ ಏನ್ ಹಾಕ್ತಾನ ಅಷ್ಟೇ ಮಾತಾಡುದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯಥಾಮತಿ ಪ್ರಕಾರ ಕೈ ಮುಗಿದ್ಮೇಲೆ ಆದತ್ತೆ ಇರೋಲ್ಲ. ಯಾಕಂದ್ರೆ ಇದು ಈಗ ಪಾದಯಾತ್ರೆದೊಳಗ ಏನ್ 10 ನಿಮಿಷ 15 ನಿಮಿಷ 20 ನಿಮಿಷ ಇಷ್ಟ ಮಾಡೋದು ಶಿವ. ಇದೇ ಇಷ್ಟ ಶಿವಾದೊಳಗ ಯಾರ್ಯಾರು ಹೆಂಗೆ ಕೇಳಿರಲ್ಲ, ಅಲ್ಲಿ ಏನಾಗೈತೆ ಅಂದ್ರೆ ಈಗ ಶಾಲಿ ಒಳಗೆ ಎಲ್ಲಾ ಹುಡುಗರು ಹೋಗಿರ್ತಾವ, ಎಲ್ಲಾ ಶಾಲೆಗೆ ಹೋಗಿರ್ತಾವ ಹುಡುಗರು. ಯಾವ ಪಕ್ಕ ಬರ್ದಿರ್ತಾನ ಅವ್ನ್ ಮಾರ್ಕಾಸ್ ಆಗ್ತದೆ. ಹೌದಲ್ರಿ? ಯಾವನ್ ಮಾರ್ಕಾಸ್ ಆಗಿರ್ತೈತಿ, ಹೆಂಗ್ ಮಾರ್ಕಾಸ್ ಹಾಕೋದ್ ಹೋಗುತ್ತೆ ಅವ್ನ ನೌಕರಿ ಹತ್ತಾನ. ಇದ್ರೊಳಗೆ ನೀವು ಪಕ್ಕ ಯಾರು ಕೇಳ್ರಿ ನಿಮ್ದು ಮಾರ್ಕಾಸ್ ಆಗಿರ್ತೈತಿ. ಈ ಮಾರ್ಕಾಸಿನೊಳಗ ಚಿತ್ರಗುಪ್ತ ಲೆಕ್ಕವಂತಾಗದಾಗ ಯಾವ ಪಕ್ಕ ಕೇಳನ ಅವ್ನ ವೈಕುಂಠಕ್ಕ ವಿಲಾಸಿನ ಮ್ಯಾಲ ಕುಂದಿರ್ತಾನ ಪರಮಾತ್ಮ. ಯಾವ ಪಕ್ಕ ಕೇಳಿಲ್ಲ ಮತ್ ಮುಂದೆ ಕೇಳಪ್ಪ ಅಂತ ಇಡ್ತಾರ. ಇಷ್ಟೇ ಇದ್ರೊಳಗ ಅನುಭವ ಅನ್ನುವಂತಾದ. ಇಷ್ಟ ಮಾಡ್ಕೊಂಡ ಭಗವಂತನ ಸೇವಾ ಮಾಡುತ್ತಾ ನೀವ್ ಎಲ್ಲಾರು ದಿಂಡಿ ಒಳಗ್ ಹೋಗುವಂತವ್ರು ಸದಾ ಯಾವ ಮಾತನ್ನ ಮಾತಾಡಬಾರ್ದು. ಏನ್ ಮಾತಾಡ್ಬೇಕು ನಾವು ದಾರಿ ಒಳಗ? ನೀವು ಮನಿ ಬಾಳ ಬಿಟ್ಟು ಬಂದಿರ್ತೀರಿ, ಮನ್ಯಾಗಿನ ನಮ್ಮ ಅಂತಮ್ರಂಗ ನಮ್ಮ ಅವ್ವಾರಿಂಗ ನಮ್ಮ ಹೆಂಡ್ರಿಂಗ ಅಂದ್ರಿ ಎಲ್ಲ ಬಾದ. ಏನಿರ್ಬೇಕು? ರಾಮ ಕೃಷ್ಣ ಹರಿ ಅನ್ನುವಂತ ಮಾತ್ರ. ನೀವ್ ಹಿಂದಿರಿ ಮುಂದಿರಿ ಅದು ಒಂದು ಸದಾ ಕಾಲ ನೀವ್ ಮಾಡಿದ್ರಿ ಅಂದ್ರ ಈಗ 10 ವರ್ಷ 20 ವರ್ಷ ಕುಂತ ಯಜ್ಞೆ ಮಾಡಿರ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ಯಜ್ಞ ಅಂತ್ರಿ ಇದು ರಾಮ ಅನ್ನುವಂತ ಯಜ್ಞ. ಅಂದ್ರ ರಾಮ ಮಂತ್ರ ಯಾರು ನೋಡಿದ್ರಿ ಇದನ್ನ? ಶಂಕರ ಭಗವಾನ್ ನೋಡ್ದಾನ ಇದನ್ನ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಯಾರ? ಶಂಕರ ರಾಮ ರಾಮ ಅಂತ ಈಸಾ ಕುಡಿ ಮುಂದೆ ರಾಮ ಅಂದಾನ. ಶಂಕರ ಅವನ ಮಂತ್ರ ಯಾವ್ದು? ರಾಮನ ಮಂತ್ರ. ಇನ್ನೂ ರಾಮ್ ಹುಟ್ಟಿದ್ದಿಲ್ಲ ಮತ್ತ ಅವಾಗ ರಾಮ್ ಹುಟ್ಟಿಕ್ಕಿಂತ ಮೊದಲ ರಾಮ್ ಅಂತ ಹೇಳ ಯಾರ? ಶಂಕರ ಪರಮಾತ್ಮ ಇಶಾ ಕುಡಿಯುವಾಗ. ಯಾವಾಗ ಇಶಾ ಕುಡಿಯುವಾಗ ರಾಮ ಅಂದ ಅವನ್ ಕೂಡ ಅವನ ಒಳಗ ಅಮೃತ ಆತಂತ್ರಿ. ಏನಾಯ್ತು? ಅಮೃತ ಆತಂತ್ರಿ. ಅದಕ್ಕೆ ರಾಮ ಅನ್ನೋ ಶಬ್ದವನ್ನ ಸದಾ ಕಾಲ ನೀವು ದಾರಿ ಒಳಗೆ ಏನೋ ಭಗವಂತನ ಗುಡಿ ಬಂದಾಗ ಯಾವ ಅಭಂಗ ಅನ್ಬೇಕಪ್ಪ, ನಾವ್ ಹೆಂಗ ನಡಿಬೇಕು ಹೇಳುದು ಕೇಳುದು ಮೇನಲ್ಲ. ಈಗ ಹೇಳುದು ಬಹಳ ಸುಲಭ ಐತಿ, ನಡಿಬೇಕಲ್ರಿ. ಹೇಳಿ ಎಷ್ಟೋ ಮಂದಿ ಹೋಗ್ತಾರ, ನಡಿಬೇಕಲ್ಲ. ಅದಕ್ಕೆ ಇಲ್ಲಿ ಏನಂತಾರ, ನೀನು ರೂಪಾಯಿ ಮಾತಾಡಿದಾಗ 10 ಪೈಸಾರ ನಡಿಬೇಕಂತ ಹೇಳ್ತಾರಿಲ್ಲ ಅವ್ರು. 10 ಪೈಸಾನು ನಡಿಲಿಲ್ಲ ಅಂದ್ರ ಅದು ಎಲ್ಲ ವ್ಯರ್ಥ ಅಂತ. ವ್ಯರ್ಥ ಮಾಡ್ಕೊಳ್ಬೇಡ್ರಿ. ಏನೋ ಪರಮಾತ್ಮನ ಆಶೀರ್ವಾದದಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಂದ ಯಥಾಮತಿ ಪ್ರಕಾರವಾಗಿ ಏನೋ ಒಂದು ತಪ್ಪು ತಡೆ ಆಗಿದ್ರು ಇಲ್ಲೆಲ್ಲ ನಾನು ಗುರುಗಳ ಸಮಾನ, ಇಲ್ಲಿ ಅಣ್ಣ ತಮ್ಮ ಅಂದ್ರು ತಾಯಿ ಸಮಾನ ಅಂತೇಳಿ ಯಥಾಮತಿ ಪ್ರಕಾರವಾಗಿ ನಾನು ಕೀರ್ತನಕ್ಕೆ ರಾಮ್ ಕೊಡ್ತೇನೆ.